गुरुर्ब्रह्मा गुरुर्विष्णु गुरुर्देवो महेश्वर ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಬಂದಿರತಕ್ಕಂತಹ ಎಲ್ಲಾ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರು ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರ ಸತಶಿಷ್ಯರಾದ ಶ್ರೀ ಶಂಕರರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪುಗಡ್ಡಿ ಇವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಮನಾಜೆ ಶ್ಲೋಕದ ವಿವರಣೆಗೆ ವ್ಯಾಖ್ಯಾನಕ್ಕೆ ಅವರನ್ನ ಸತ್ಸಂಗದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಅವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಅವರು ತಮ್ಮ ಆಖ್ಯಾನವನ್ನು ಶುರು ಮಾಡಬೇಕು. ಜೈ ಜೈ ರಘುವೀರ ಸಮರ್ಥ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा गुरुर् साक्षात् परब्रह्म तस्मै श्री गुरुवे नमः. गुरुर् साक्षात् परब्रह्म तस्मै श्री गुरुवे नमः. सदानंद सद्गुरु भावराज योगी ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर गुरु महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. शुका सारिखे पूर्ण वैराग्य ज्यांचे. वशिष्ठा परिज्ञान योगेश्वराचे. कवी वाल्मिका सारिखा मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದೊಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. 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 रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. सुंदर माधव मेघ श्याम. जानकी जीवन राम राम. सुंदर माधव मेघ श्याम. जानकी जीवन राम राम. रघुपति राघव राजा राम पतित पावन सीताराम. रघुपति राघव राजा राम पतित पावन सीताराम. राम 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 सीता राम राम राम. राम 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 सीता राम राम राम. राम 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 सीता राम राम राम. राम 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 राम. राजाधिराज सद्गुरुनाथ महाराज की जय. श्री गुरुदेव दत्त. ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ
ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನ ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ಚರಣಾರವಿಂದಗಳಿಗೆ ಮತ್ತು ಅವರ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ಚರಣಗಳಿಗೂ ಅನಂತ ಅನಂತ ದಂಡೋತ ಪ್ರಣಾಮಗಳನ್ನ ಸಲ್ಲಿಸಿ, ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಶಿಷ್ಯ ಶ್ರೇಷ್ಠರಾದಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನಿನ ಅಧಿದೇವತೆಯಾಗಿರುವಂತಹ ಮಾತ್ರೆ ದೇವಿಯ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳು. ಇನ್ನು ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು ಮತ್ತು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಭಕ್ತಿಯಿಂದ ಸಲ್ಲಿಸುವೆನು. ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಕೂಡಿರುವಂತಹ ಎಲ್ಲಾ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ, ಹಿರಿಯರಿಗೆ, ಮುಮುಕ್ಷುಗಳಿಗೆ, ಸಾಧಕರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸಿ, ಮತ್ತೆ ಸಮರ್ಥರ ಕೃಪೆಯಿಂದ ನಾವು ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರಿಂದ ವಿರಚಿತವಾಗಿರುವಂತಹ ಗ್ರಂಥಿಕಾ ಮನಾಚೆ ಶ್ಲೋಕ ಎಂಬ ಗ್ರಂಥಿಕಾದೊಳಗಿನ ಮತ್ತೆ 2 ಶ್ಲೋಕಗಳ ಬಗ್ಗೆ ನಾವು ನೀವುಗಳೆಲ್ಲ ಚಿಂತನೆ ಮಾಡುವುದದ. ಈಗಾಗಲೇ ನಾವು 96 ಶ್ಲೋಕಗಳನ್ನ ಬಗ್ಗೆ ಕುರಿತಾಗಿ ನಾವು ಚಿಂತನೆ ಮಾಡಿದ್ದಾಗ್ಯದ. ಎಷ್ಟು? 96, 205 ಶ್ಲೋಕಗಳಿಂದ ಕೂಡಿರುವಂತಹ ಈ ಒಂದು ಗ್ರಂಥಿಕಾ. ಅದರೊಳಗ 96 ಶ್ಲೋಕಗಳನ್ನ ನಾವು ಚಿಂತನೆ ಮಾಡಿದೆವು. ಅದ್ರಾಗ ಒಂದು 50 ಶ್ಲೋಕಗಳು ಸದಾಚಾರದ ಬಗ್ಗೆ ಸಮರ್ಥರು ಹೇಳಿದ್ರು. ಮತ್ತೊಂದು ಏನಪ್ಪಾ ಅಂದ್ರ 50 ಶ್ಲೋಕದ ಬಗ್ಗೆ ರಾಮನಾಮದ ಭಗವಂತನ ಮಹಿಮೆ ಮತ್ತು ನಾಮದ ಮಹಿಮೆ ಈ ಕುರಿತಾಗಿ ಅವರು ಹೇಳಿದ್ರು. ಈಗಾಗಲೇ ನಾವು ಇವತ್ತಿನ ದಿವಸ ಚಿಂತನಾ ಮಾಡುವಂತ ಶ್ಲೋಕ ಯಾವುದಂದ್ರೆ 97 ಮತ್ತು 98. ಈ ಶ್ಲೋಕನು ಸಹಿತ ಸಮರ್ಥರು ನಾಮಸ್ಮರಣೆ ಒಂದು ಮಹತಿಯನ್ನ ಕುರಿತಾಗಿ ಹೇಳಿಕತ್ತಾರ. ನೋಡ್ರಿ, ಸಮರ್ಥರ ಅಂತಃಕರಣ ಹೆಂಗಿರಬೇಕು, ಅವ್ರಿಗೆ ಗೊತ್ತದ ಜೀವನದ ಒಂದು ಸತ್ಯ, ಈ ಜನನ ಮರಣ ಚಕ್ರದಿಂದ ಬಿಡುಗಡೆ, ಮುಕ್ತಿ ಅನ್ನುವಂತಹದ್ದು ಈ ಮನುಷ್ಯ ಜನ್ಮಕ್ಕ ಪ್ರಾಪ್ತ ಆಗ್ಬೇಕಾಗಿತ್ತು ಅಂದ್ರ ಅದು ಕೇವಲ ಭಗವಂತನ ನಾಮದ ಮುಖೇನ ಮಾತ್ರ ಆಗ್ತ ಅನ್ನುವಂತಹದ್ದು ಅವರು ಅದನ್ನ ಅನುಭವಕ್ಕೆ ತಗೊಂಡ್ರು, ಸಾಕ್ಷಾತ್ಕಾರ ಮಾಡ್ಕೊಂಡ್ರು. ತಮ್ಮ ಸದ್ಗುರುಗಳಿಂದ ಅನುಗ್ರಹಿತರಾಗಿರುವಂತಹ ನಾಮಸ್ಮರಣೆಯನ್ನ ಕ್ಷಣ ಬಿಡದೆ ಅಹರ್ನಿಸಿ ಯಾವಾಗಲೂ ಆ ನಾಮದ ಸ್ಮರಣೆಯನ್ನ ಮಾಡ್ಕೋತ, ಅದರ ಜೊತೆಯಿಂದ ನೀತಿಯನ್ನ ಮತ್ತು ಧರ್ಮದಿಂದ ನಡ್ಕೋತ, ಆ ನಾಮದ ಮೇಲೆ, ಆ ಸದ್ಗುರುವಿನ ಮೇಲೆ ಅತ್ಯಂತ ನಿಷ್ಠೆಯನ್ನಿಟ್ಟು ಆ ನಾಮಸ್ಮರಣೆ ಮಾಡಿದಾಗ ಆ ನಾಮೀಯ ಸ್ವರೂಪ ಏನದಲ್ಲ, ಅರ್ಥಾತ್ ತಮ್ಮ ಸದ್ಗುರುಗಳ ಸ್ವರೂಪ, ಅರ್ಥಾತ್ ಆ ಪರಬ್ರಹ್ಮನ ಸ್ವರೂಪ ಏನದಲ್ಲ ಅವ್ರಿಗೆ ಅನುಭವಕ್ಕೆ ಬಂತು. ಆ ಒಂದು ಸ್ವರೂಪದ ಆನಂದದೊಳಗ ಅದು ಹೆಂಗಾಗಿಬಿಡ್ತು ಅಂದ್ರ ಆ ಬ್ರಹ್ಮಾನಂದದೊಳಗ ತಾನೇ ತಾನಾದಂತ ಒಂದು ಸ್ಥಿತಿಯನ್ನ ಅವರೆಲ್ಲರೂ ಪಡ್ಕೊಂಡ್ರು. ಅದೇ ಸ್ಥಿತಿ ನೀವು ಪಡ್ಕೋರಿ ಅಂತಾರವ್ರು. ಈಗ ನಾಮಸ್ಮರಣೆ ನಾವ್ ಎಲ್ಲಿ ತನಕ ಮಾಡ್ತೇವೋ ಅಲ್ಲಿ ತನಕ ನಾವು ಬೇರೆ ಮತ್ತು ದೇವ್ರು ಬೇರೆ, ಭಗವಂತ ಬೇರೆನೆ ಆಗಿರ್ತದ. ಯಾವಾಗ ನಾಮಸ್ಮರಣೆ ಮಾಡೋರು ಮತ್ತು ಭಗವಂತ ಇವೆರಡರೊಳಗ ಭೇದ ಉಳಿಲಿಲ್ಲ, ಅರ್ಥಾತ್ ನಮ್ಮ ದೇಹ ಬುದ್ಧಿಯಿಂದ ನಾವು ಹೊರಗೆ ಬಂದು ದೇಹ ಬುದ್ಧಿಯನ್ನು ಮೀರಿ ನಾವು ಆತ್ಮ ಬುದ್ಧಿಯೊಳಗೆ ನಾಮಸ್ಮರಣೆ ಮಾಡ್ಲಿಕ್ಕತ್ತೇವಂದ್ರ ಆವಾಗ ಆಗುವಂತಹ ಆ ಅಲೌಕಿಕ ಒಂದು ಪ್ರಚೀತಗಳಾಗ್ಲಿ, ಆನಂದದ ಒಂದು ಅನುಭವಗಳಾಗ್ಲಿ ಅದು ವಿಶೇಷ. ಅದು ನಮಗೆ ಪ್ರಾಪ್ತ ಆದಾಗ ಮಾತ್ರ ಮುಂದಿನ ಮೆಟ್ಲ ಈ ಪರಮಾರ್ಥದ ನಿಜವಾದ ಅರ್ಥ ಆಗ್ತದ. ಸದ್ಗುರುಗಳು ಇವರು ಮನುಷ್ಯರಲ್ಲ, ಇವರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಗಳು ಅನ್ನೋದು ಸಹಿತ ನಮಗ ಯಾವಾಗ ಅನುಭವಕ್ಕೆ ಬರ್ತದಂದ್ರ ಸತತವಾಗಿ ಸದ್ಗುರುಗಳಿಂದ ಅನುಗ್ರಹಿತರಾದಂತಹ ಆ ನಾಮಸ್ಮರಣೆಯನ್ನ ಮಾಡುವುದರಿಂದ. ಅದು ಹೆಂಗ್ ಮಾಡಬೇಕು?
चालता बोलता धंदा करिता खाता जीविता नाना उपभोग भोಗಿತ ನಾಮ ವಿಸರು ನಯೆ ಅಂತಾರು. ಹರ್ಷಕಾಳಿ, ವಿಷಮಕಾಳಿ, ಪ್ರಸ್ತಾವಕಾಳಿ, ಏನಪ್ಪಾ ಅಂದ್ರ ಪರ್ವಕಾಳಿ, ಪ್ರಸ್ತಾವ ಅಂದ್ರೆ ಯಾವ ಸಮಯನೂ ನೀನು ನಾಮಸ್ಮರಣೆ ಹೊರತಾಗಿ ಇರಬೇಡಂತಾರು. ಪ್ರಭಾತೆ ಮನಿ ರಾಮ ಚಿಂತಿತ ಜಾವ, ನಶೀಕಲೆ ಎದ್ದು ಕೂಡಲೇ ನೀನು ನಾಮಸ್ಮರಣೆಯೊಂದಿಗೆ ಏಳು. ಆಮೇಲೆ ಕೊನೆಗೆ ನಾಮಸ್ಮರಣೆಯೊಂದಿಗೆ ನೀನು ಮಲಗು. ನಿನ್ ನಿದ್ರೆ ಆವರಿಸುವ ಹೊತ್ತಾಗ ನಾಮದೊಂದಿಗೆ ನೀನು ಮಲಗಬೇಕು. ಇಷ್ಟು ಅಖಂಡ ನಾಮಸ್ಮರಣೆ ಮಾಡಿದೆ ಅಂದ್ರೆ ಮಾತ್ರ ನಿನಗ ಆ ಒಂದು ಪರಮ ಪದವಿ ಅನ್ನುವಂಥದ್ದು, ಮೋಕ್ಷ ಅನ್ನುವಂಥದ್ದು ಪ್ರಾಪ್ತ ಆಗ್ತದ ಅಂತ ಸಮರ್ಥರು ಈಗಾಗಲೇ ಎಷ್ಟಪ್ಪ ಅಂದ್ರ ಸರ್ವಸಾಧಾರಣ 35 ಶ್ಲೋಕಗಳನ್ನ ಅವ್ರ ನಾಮಸ್ಮರಣೆ ಮಹತಿ ಬಗ್ಗೆನೆ ಹೇಳಿಕತ್ತಾರ. ಇವತ್ತೇನಂತಾರ ಅವರು ಸಮರ್ಥರಿಗೆ, ಇವತ್ತೊಂದು ರೀತಿ ವಿಶೇಷದ ಇವತ್ತಿನ ಶ್ಲೋಕಗಳು ಏನಂತಾರ ಅವರು, ಅವು 2 ಶ್ಲೋಕಗಳನ್ನ ಮೊದಲು ನಾನು ನಿಮ್ ಮುಂದ ಅಂದು ಆಮೇಲೆ ಅದನ್ನ ವಿವರಣೆ ನಾವು ನೀವುಗಳೆಲ್ಲ ಏನಪ್ಪಾ ಅಂದ್ರೆ ಶ್ರವಣ ಮಾಡೋಣಂತ. ಸಮರ್ಥರಂತಾರ ನೋಡ್ರಿ, ಇವತ್ತಿನ 97 ಮತ್ತು 98, ಮೊದಲೇ 97ನೇ ಶ್ಲೋಕನೊಳಗೆ ಏನಂತಾರ, ಹರೇ ಮುಖಿ ನಾಮ ನಾಹಿ ತಯಾ ಮುಕ್ತಿ ಕೈಂಚಿ ಅಹಂತ ಗುಣೇ ಯಾತನಾತೆ ಫುಕಾಚಿ ಪುಡೆ ಅಂತ ಏಲ ತೋ ದೈನ್ಯವಾಣ ಮನೋಣಿ ಮಣಾರೆ ಮಣಾದೇವರಾಣ. ಶ್ರೀರಾಮ್. ಮುಖಿ ನಾಮ ನಾಹಿ ತಯಾ ಮುಕ್ತಿ ಕೈಂಚಿ ಅಹಂತ ಗುಣೇ ಯಾತನಾತೆ ಪುಕಾಚಿ ಪುಡೆ ಅಂತ ಏಲ ತೋ ದೈನ್ಯವಾಣ ಮನೋಣಿ ಮಣಾರೆ ಮಣಾದೇವರಾಣ ಅಂತೇಳಿ ಈ ಶ್ಲೋಕ. ಇದರ ಅರ್ಥ ಇಷ್ಟೇ, ಸಾಮಾನ್ಯ ಅರ್ಥ, ಮುಖದಲ್ಲಿ ನಾಮವಿಲ್ಲದವರಿಗೆ ಮುಕ್ತಿ ಎಲ್ಲಿ ಅದು ಅಂತಿದು. ಮುಖಿ ನಾಮ ನಾಹಿ ತಯ ಮುಕ್ತಿ ಕೈಂಚಿ, ಮುಕ್ತಿ ಹಂಗ ಸಿಗ್ಲಿಕ್ಕೆ ಸಾಧ್ಯದ? ಅವ ಭಗವಂತನ ನಾಮಸ್ಮರಣೆ ಮಾಡ್ತಿದ್ದಿಲ್ಲ ಅಂದ್ರ ಅವ ಮುಕ್ತಿ ಹಂಗ ಸಿಗ್ಲಿಕ್ಕೆ ಸಾಧ್ಯದ? ಆತ ಅಹಂಕಾರದಿಂದಾಗಿ ಸುಮ್ಮನೆ ಯಾತನೆಗೀಡಕ್ಕ ಆಗುತ್ತಾನೆ. ಆ ನಾಮಸ್ಮರಣೆ ಇರ್ಲಾರ್ದ ಜೀವನ ತೆಗೆದದ್ದಕ್ಕೆ ಅವ ಏನಾಗ್ತಾರ, ಅಹಂಕಾರ, ಅಹಂಕಾರ ಅವನಲ್ಲಿ ಮುತ್ತುಕೊಂಡು ಕೊನೆಗೆ ಅಂತ್ಯಕಾಲದೊಳಗೆ ಯಾತನೆಗೆ ಈಡಾಗಬೇಕಾಗ್ತದವ. ಮುಂದೆ ಅಂತ್ಯಕಾಲ ದೈನ್ಯಾವಸ್ಥೆ ಬರಲಿದೆ. ಮುಂದಿನ ಅಂತ್ಯಕಾಲ ಬಹಳ ಕಠಿಣದ. ಆದ್ದರಿಂದ ದೇವರಾಜನನ್ನು ನೆನೆಯಿರಲ್ಲ ಅಂತೇಳಿ ಸಮರ್ಥರು ಈ ಒಂದು ಶ್ಲೋಕದ ಮುಖಾಂತರ ನಮಗ ಹೇಳ್ತಾರ. 98ನೇ ಶ್ಲೋಕನಾಗ ಅಂತಾರ, ಹರಿ ನಾಮ ನೇಮಸ್ತ ಪಾಷಾಣ ತಾರಿ ಬಹು ತಾರಿಲೆ ಮಾನವ ದೇಹದಾರಿ ದಯಾ ರಾಮ ನಾಮಿ ಸದಾ ಜೋ ವಿಕಲ್ಪಿ ವದೇನಾ ಕದಾ ಜೀವತೋ ಪಾಪ ರೂಪಿ. ಜಯ ಜಯ ರಘುವೀರ ಸಮರ್ಥ. ಶ್ರೀರಾಮ್. ಈ 98ನೇ ಶ್ಲೋಕನಾಗ ಅವ್ರಂತಾರ, ಹರಿನಾಮ ನೇಮಸ್ಥ ಪಾಷಾಣ ತಾರಿ ಬಹು ತಾರಿಲೆ ಮಾನವ ದೇಹದಾರಿ ತಯಾರಾಮನಾಮಿ ಸದಾ ಜೋ ವಿಕಲ್ಪಿ ವದೇನಾ ಕದಾ ಜೀವತ್ತು ಪಾಪರೂಪಿ ಅಂತೇಳಿ ಈ ಶ್ಲೋಕ. ಇದರ ಸಾಮಾನ್ಯ ಅರ್ಥ ಏನಪ್ಪಾ ಅಂದ್ರ, ಹರಿಯ ನಾಮದಿಂದ ಕಲ್ಲು ತೇಲಿತು, ಅದೇ ರೀತಿ ಕಲ್ಲಿನಂತಿದ್ದ ಮಾನವರು ಕೂಡ ಬಹುಸಂಖ್ಯೆಯಲ್ಲಿ ಉದ್ಧಾರ ಹೊಂದಿದರು. ಅಂತ ರಾಮನಾಮದಲ್ಲಿ ಸದಾಕಾಲವು ಸಂಶಯ ಚಿತ್ತನಾದವನು ಪಾಪಿಯಾಗಿರುವುದರಿಂದಲೇ ಎಂದು ನಾಮ ನುಡಿಯಲಾರ. ಇವೆರಡು ಶ್ಲೋಕ ಬಹಳ ಅದ್ಭುತವಾದಂತ ಶ್ಲೋಕ. ಅಂದ್ರ ಇವತ್ತ ಸಮರ್ಥರು ಎಷ್ಟು ದಿವಸ ಹಂಗೆ ಹೇಳ್ತಿದ್ರು, ನಾಮಸ್ಮರಣೆ ಮಾಡ್ರಿ, ನಾಮದಿಂದ ಅದಾಗ್ತದ, ಹಿಂಗಾಗ್ತದ, ಹಂಗಾಗ್ತದ, ಅದ್ರ ಮಹತ್ವ ಹಿಂಗದ, ಅದರಿಂದ ಬಹಳಷ್ಟು ನಾಮಸ್ಮರಣೆ ಮಾಡ್ರಿ 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 ನಾಮಸ್ಮರಣೆ ಮಾಡ್ರಿಪ್ಪ, ನಾಮಸ್ಮರಣೆ ಮಾಡ್ರಪ್ಪ ಅಂತೇಳಿ ಈಗ ಎಷ್ಟೋ ಶ್ಲೋಕಗಳು ಈ ಮಾತನ್ನ ಹೇಳ್ಕೊತ ಬಂದ್ರು. ಆದ್ರೆ ಇವತ್ತ ಅವ್ರಂತಾರ ಅದ್ರ ನಿರ್ಣಯ ಹೇಳಿಕತ್ತಾರ, ನೋಡ್ರಪ್ಪ, ನಾಮಸ್ಮರಣೆ ನೀವು ಮಾಡ್ಲಿಲ್ಲ ಅಂದ್ರ ನಿಮಗ್ ಮುಕ್ತಿ ಹೆಂಗ್ ಸಿಗ್ಲಿಕ್ ಸಾಧ್ಯದ? ಮುಖಿ ನಾಮನಾಹಿ ತಯಾ ಮುಕ್ತಿ ಕೈಂಚಿ ಹೆಂಗ್ ಸಿಗ್ತದಪ್ಪ ನಿಮಗ ಅಂತೇಳಿ ಮತ್ತ ನಮಗೆ ನಾವು ಪ್ರಶ್ನೆ ಹಾಕ್ಲಿಕ್ಕತ್ತಾರ. ಯಾಕಂದ್ರ ಇಷ್ಟು ಹೇಳಿದ್ರು ಸಹಿತ ನಾವು ನಾಮಸ್ಮರಣೆಗೆ ಒತ್ತು ಕೊಟ್ಟು ಮಾಡುದಿಲ್ಲ ಅನ್ನುವಂಥದ್ದು ಸಮರ್ಥರಿಗೆ ಅದು ಕಲ್ಪನಾ ಅದ.
ಯಾಕಂದ್ರೆ ನಾಮದ ಮೇಲೆ ವಿಶ್ವಾಸ ನಮಗ ಇನ್ನೂ ತನಕ ಕೂತೇ ಇಲ್ಲ ಅಂತಾರ ಅವ್ರು. ನಾ ಇಷ್ಟೆಲ್ಲಾ ಶ್ಲೋಕದೊಳಗ ನಾಮದ ಮಹಿಮೆಯನ್ನ ಹೇಳಿದೆ, ಆದ್ರೂ ಸಹಿತ ನಿಮಗ ಅದ್ರ ಮೇಲೆ ವಿಶ್ವಾಸ ಇಲ್ಲ. ಯಾಕಿಲ್ಲ ಅಂದ್ರ ಅಹಂತ ಗುಣೆ ತೇ ಪುಕಾಚ್, ಅಹಂತ ಗುಣೆ ಯಾತನಾ ತೇ ಪುಕಾಚ್. ಅಹಂತ ಅನ್ನುವಂಥದ್ದು ಅಂದ್ರ ಈ ನಮ್ಮ ವಿಷಯದೊಳಗ ನಾವು ಹೊಕ್ಕಿದ್ರಿಂದ ಆ ವಿಷಯದೊಳಗ ಹೊಕ್ಕ ನಮ್ಮಲ್ಲಿ ಏನಾಗಿದೆ ಅಂದ್ರ ದೇಹ ಬುದ್ಧಿ ಬಲತು ಬಿಟ್ಟದಂತ. ನಾ ಎಷ್ಟು ಹೇಳಿದ್ರು ಸಹಿತ ನಿಮಗೆ ಯಾಕದು ಅದ್ರ ಮೇಲೆ ವಿಶ್ವಾಸ ಕೊಡಲ್ತಂದ್ರ ನಿಮಗ ದೇಹ ಬುದ್ಧಿ ಬಲ್ತು ಬಿಟ್ಟದ. ದೇಹ ಬುದ್ಧಿ ಒಳಗ ನೀವು ಹೆಂಗಾಗಿ ಬಿಟ್ಟಿರಿ ಅಂದ್ರ ಈ ದೇಹ ನಂದು, ನಾನು ಸುಂದರ, ನಾನು ಚಂದ, ನಾನು ಬಲವಂತ, ನಾನು ಶ್ರೀಮಂತ, ಆಮೇಲೆ ನಾನು ವಿದ್ಯಾವಂತ, ಹಿಂಗೆಲ್ಲಾ ಕಲ್ಪನಾ ಮಾಡಿಕೊಂಡು ನಾನು, ನನ್ನ ಹೆಂಡತಿ, ನನಗೆ ಸಂಬಂಧಿಸಿದಂತ ಎಲ್ಲಾ ಏನಪ್ಪಾ ಅಂದ್ರೆ ಸಂಬಂಧಿಕರು, ನನ್ನಿಂದ ಏನಪ್ಪಾ ಅಂದ್ರೆ ಉತ್ಪತ್ತಿ ಆದಂತ ಮಕ್ಕಳು, ಇವೆಲ್ಲ ನಾನು 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 ಇಷ್ಟು ಹೊಲನ ಗಳಿಸಿದೆ, ಇಷ್ಟು ರೊಕ್ಕ ಗಳಿಸಿದೆ, ಇಂಥ ಅಧಿಕಾರವನ್ನು ನಾನು ಗಳಿಸಿದೆ. ಈ ನಾನು 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 ಅನ್ನುವಂತದ್ದೇನಾಗಿದಲ್ಲ ನಮಗ, ಇದರಿಂದ ಒಂದ್ ರೀತಿ ನಮಗ ನಾಮಸ್ಮರಣೆ ಬಗ್ಗೆ ಬಹಳಷ್ಟು ಅವ್ರು ಎಷ್ಟು ಹೇಳಿದ್ರು ಸಹಿತ ನಮಗ ಅದ್ರ ಬಗ್ಗೆ ಇನ್ನೂ ಏನಪ್ಪಾ ಅಂದ್ರ ಶ್ರದ್ಧಾನು ಹುಟ್ಟುವಲ್ತು. ಆಮೇಲೆ ಈ ನಾಮದಿಂದ ಹೆಂಗಾಗ್ತದ್ರಿ ಅಂತೇಳಿ ಅನ್ನುವಂತಹದ್ದು, ನಾಮದೊಳಗೆ ನಾಮಿ ನನ್ನ ಸದ್ಗುರುನಾಥನೇ ಇದ್ದಾರ ಅನ್ನುವಂತಹದ್ದು ಬಹಳಷ್ಟು ಅಗದಿ ಕೇವಲ ಕೆಲವೊಬ್ಬರಿಗೆ ಮಾತ್ರ, ಪುಣ್ಯವಂತರಿಗೆ ಮಾತ್ರ ಅದು ಪ್ರಾಪ್ತ ಆಗ್ತದೆ. ಅದಕ್ಕೆ ಅವ್ರಂದ್ರು ವಿದ್ಯೆ ಅಹಂಕಾರ ಸಂಪತ್ತು ನಮ್ಮಲ್ಲಿ ಅಭಿಮಾನ ಅಹಂಕಾರ ಮೂಡಿಸ್ತದೆ. ನಮ್ಮಲ್ಲಿ ಏನದಲ್ಲ ಈ ವಿದ್ಯಾ ಅಧಿಕಾರ ಸಂಪತ್ತು. ಒಂದ್ ಕಡೆ ಸುಭಾಷಿತಗಾರರಂತಾರ, ಯೌವನಂ ಧನ ಸಂಪತ್ತಿ ಪ್ರಭುತ್ವಕಿ ಅವಿವೇಕಿ. ಮನುಷ್ಯ ಎಂಥ ಶಾಣೆ ಇದ್ದಾನ ಅಂದ್ರೂ ಸಹಿತ ಅವಿವೇಕಿತನ ಪ್ರಾಪ್ತ ಆಗುವಂತ ಸಮಯ ಅಂದ್ರ ಯೌವನ ಕಾಲ, ದುಡ್ಡು ಬಂದ ಕಾಲ, ಆಮೇಲೆ ಧನ ಸಂಪತ್ತಿ ಪ್ರಭುತ್ವಕ್ಕೆ ಅಧಿಕಾರದ ಕಾಲ. ಈ ಅಧಿಕಾರ ಸಂಪತ್ತು ಮತ್ತು ವಿದ್ಯಾ ಅಂದ್ರೇನು, ಒಂದು ವಿದ್ಯೆ ಒಂದು ಅಭಿಮಾನ, ಅದಕ್ಕೇನಂತಾರ ಮತ್ತ ಆವರಣ ಅಂತಂತಾರ. ಇದರಿಂದ ಏನಾಗ್ಬಿಡ್ತೀವಿ ಅಂದ್ರೆ ನಾವು ಆ ಸಮಯದೊಳಗ ನಮಗ್ ಗೊತ್ತಿರ್ಲಾರ್ದ ಅವಿವೇಕಿತನ ನಮಗ್ ಪ್ರಾಪ್ತ ಆಗಿರ್ತಂತಾರ. ಹಿಂಗಾಗಿ ಅವತ್ರ ಬಗ್ಗೆ ನಮಗ ಅಹಂಕಾರ ಮೂಡ್ತದೆ. ವಿಚಾರ ಮಾಡಿದ್ರೆ ವಿದ್ಯೆ ಆಗ್ಲಿ, ಅಧಿಕಾರ ಆಗ್ಲಿ, ಸಂಪತ್ತಾಗ್ಲಿ, ಇವನ್ನ ನಾವಾಗೆ ಪ್ರಾಪ್ತ ಮಾಡ್ಕೊಳಿಕ್ ಆಗುದಿಲ್ಲ. ನಮ್ಮ ಸುಕೃತ್ನಾಗ ಇದ್ರ ಮಾತ್ರ ನಮ್ಮನ್ನ ಆ ಸ್ಥಿತಿಗೆ ಒಯ್ದು ಮುಟ್ಟಿಸ್ತದಂತಾರ. ನಮ್ಮ ಪ್ರಾರಬ್ಧದ ಏನಿರ್ತಲ್ಲ, ಸುಕೃತ ಮಾಡಿದ ಹಿಂದೆ ಮಾಡಿದಂತ ಪುಣ್ಯದ ಒಂದು ಕರ್ಮದ ಫಲ ಇವತ್ತೇನ್ ಮಾಡ್ತದ ನಮಗ, ಅವನ್ನೆಲ್ಲ ಸಂಪತ್ತನು ಕೊಡ್ತದ, ಅಧಿಕಾರನೂ ಕೊಡ್ತದ, ವಿದ್ಯೆನೂ ಕೊಡ್ತದ. ಮತ್ತೆ ಸುಕೃತ ಇರ್ಲಿಲ್ಲ, ನಮಗ್ ಪ್ರಾರಬ್ಧದ ಭೋಗನೊಳಗೆ ನಾವು ಬಹಳಷ್ಟು ಏನಪ್ಪಾ ಅಂದ್ರೆ ಹಿಂದಿನ ಜನ್ಮದಾಗ ಪಾಪ ಕಾರ್ಯಗಳನ್ನು ಮಾಡಿದ್ದೇವೆ ಅಂದ್ರ ಅದರ ಫಲವಾಗಿ ಈ ಜನ್ಮದಾಗ ಎಷ್ಟೇ ಓದಿದ್ರು ವಿದ್ಯೆನೂ ಹತ್ತುವುದಿಲ್ಲ, ಎಷ್ಟೇ ದುಡಿದ್ರು ಸಂಪತ್ತು ಪ್ರಾಪ್ತ ಆಗುವುದಿಲ್ಲ, ಎಷ್ಟೇ ನಾವು ಇದು ಮಾಡಿದ್ರು ಸಹಿತ ಪ್ರಯತ್ನ ಮಾಡಿದ್ರು ನಾವು ಬೇಕಾದಂತ ಅಧಿಕಾರ ನಮಗ್ ಸಿಗುವುದಿಲ್ಲ. ಇವ ಸಿಕ್ಕದ ಅಂದ್ರೇನು, ಸುಕೃತದಿಂದ ಸಿಕ್ಕದ ಹೊರತಾಗಿ ನಾನೇನಾದ್ರೂ ಪಡೆದನಂತ ಅಹಂಕಾರ ಪಟ್ಟುಕೊಂಡ್ರ ಅದೊಂದು ಹೆಂಗಾಗಿಬಿಡ್ತದ ಅಂದ್ರ ಆ ಅಹಂಕಾರಕ್ಕೆ ಅರ್ಥನೇ ಇಲ್ಲ ಅಂತಾರ. ಇವತ್ತಿನ ದಿವಸ ಈ ಒಂದು ಅಜ್ಞಾನವನ್ನ ನಮಗ ಆವರ್ಷೆ, ರೊಕ್ಕಿದ್ದಾಗ ಒಂದ್ ನಮನಿ ಬೇರೆ ಇರ್ತೇವೆ, ರೊಕ್ಕ ಇರ್ಲಿಲ್ಲ ಅಂದ್ರ ಆಗ್ತದ. ಏನಪ್ಪಾ ಅಂದ್ರ ಅಧಿಕಾರ ಇದ್ದಾಗ ನಮ್ಮ ವರ್ತನೆ ಬೇರೆ ಆಗ್ತಾವ. ನಾನೇ ಶಾಣೆ ಅನ್ನುವಂತಹದ್ದಂತ್ರ ಒಳಗ ತುಂಬಿ ತುಂಬಿ ತುಳುಕತಿರ್ತದ. ಇವೆಲ್ಲ ಯಾಕೆ ಆಗ್ತಾವ ಅಂದ್ರೆ ಹೆಂಗಂದ್ರ ಈಗ ಶರೀರದಾಗ ಡಯಾಬಿಟಿಸ್ ಹೆಚ್ಚಾತಂತ ತಿಳ್ಕೊರಿ ನೀವು. ಬೇರೆ ಬೇರೆ ರೋಗಗಳು ಹೆಂಗ ಹೆಚ್ಚಾಗಿ ಬಿಡ್ತಾರಲ್ಲ ಒಳಗ, ಹಂಗ ಈ ವಿದ್ಯಾ ಮತ್ತು ಅಧಿಕಾರ ಸಂಪತ್ತು ಇವು ನಮ್ಮಂತಲ್ಲಿ ಹೆಚ್ಚಾದವು ಅಂದ್ರ ಬೇರೆ ಬೇರೆ ಯೂತ್ರು ಇದರಿಂದ ಮತ್ತಿನ ಬೇರೆ ಬೇರೆ ಅವಗುಣಗಳು ನಮ್ಮಂತಲ್ಲಿ ಪ್ರಾಪ್ತ ಆಗ್ತಾವ. ಆ ಅಹಂತಾಗುಣೆ ಅಂದ್ರೆ ಮೀಪಣ ಅಂತಾರ. ಮೀಪಣ ಅಂದ್ರೇನು, ನಾನು 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 ಅನ್ನುವಂಥದ್ದು ಈ ಒಂದು ಅಹಂಕಾರದ ಲಕ್ಷಣ. ಅದಕ್ಕ ಇವರು ಯಾರಪ್ಪ ಅಂದ್ರ ಕನಕದಾಸರು ಒಂದು ಪದ ಮಾಡ್ಯಾರ್ರಿ. ಕನಕದಾಸರು ಒಂದು ಪದ ಅದ,
ಅವ್ರಂತಾರ ಹರೀ ನಾನು ನೀನು ಎನ್ನದಿರು ಹೀನ ಮಾನವ, ನಾನು ನೀನು ಎನ್ನದಿರು ಹೀನ ಮಾನವ, ನಿನ್ನ ಜ್ಞಾನದಿಂದ ನಿನ್ನ ತಿಳಿದು ನೋಡೆಲೋ, ನಾನು ನೀನು ಎನ್ನದಿರು ಹೀನ ಮಾನವ, ನಾನು ನೀನು ಎನ್ನದಿರು ಹೀನ ಮಾನವ. ಹೊನ್ನು ಹೆಣ್ಣು ಮಣ್ಣು ಮೂರು ನಿನ್ನವೇನೆಲೋ, ಅನ್ನದಿಂದ ಬಂದ ಕಾಯ ನಿನ್ನದೇನೆಲೋ, ಹೊನ್ನು ಹೆಣ್ಣು ಮಣ್ಣು ಮೂರು ನಿನ್ನವೇನೆಲೋ, ಅನ್ನದಿಂದ ಬಂದ ಕಾಯ ನಿನ್ನದೇನೆಲೋ, ಕರ್ಣದಿಂದ ಬರುವ ಘೋಷ ನಿನ್ನದೇನೆಲೋ, ಕರ್ಣದಿಂದ ಬರುವ ಘೋಷ ನಿನ್ನದೇನೆಲೋ, ನಿನ್ನ ಬಿಟ್ಟು ಹೋಗುವ ದೇಹ ನಿನ್ನದೇನೆಲೋ, ನಿನ್ನ ಬಿಟ್ಟು ಹೋಗುವ ದೇಹ ನಿನ್ನದೇನೆಲೋ, ನಿನ್ನದೇನೆಲೋ, ನಾನು ನೀನು ಎನ್ನದಿರು ಹೀನ ಮಾನವ, ನಾನು ನೀನು ಎನ್ನದಿರು ಹೀನ ಮಾನವ, ಹೀನ ಮಾನವ. ಹಲವು ಜನ್ಮದಿಂದ ಬಂದಿರುವಿ ನೀನೆಲೋ, ಮಲದ ಗರ್ಭದಿಂದ ನಿಂದಿರುವಿ ನೀನೆಲೋ, ಹಲವು ಜನ್ಮದಿಂದ ಬಂದಿರುವಿ ನೀನೆಲೋ, ಮಲದ ಗರ್ಭದಿಂದ ನಿಂದಿರುವಿ ನೀನೆಲೋ, ಜಲದ ದಾರಿಯಲ್ಲಿ ಬಂದಿರುವೆ ನೀನೆಲೋ, ಜಲದ ದಾರಿಯಲ್ಲಿ ಬಂದಿರುವೆ ನೀನೆಲೋ, ಕುಲವು ಜಾತಿ ಗೋತ್ರ ಉಳ್ಳವನು ನೀನೆಲೋ, ಕುಲವು ಜಾತಿ ಗೋತ್ರ ಉಳ್ಳವನು ನೀನೆಲೋ, ಉಳ್ಳವನು ನೀನೆಲೋ, ನಾನು ನೀನು ಎನ್ನದಿರು ಹೀನ ಮಾನವ, ನಾನು ಎನ್ನದಿರು ಹೀನ ಮಾನವ, ಹೀನ ಮಾನವ. ಕಾಲ ಕರ್ಮ ಶೀಲ ನೇಮ ನಿನ್ನದೇನೆಲೋ, ಜಾಲ ವಿದ್ಯೆ ಬಯಲು ಮಾಯೆ ನಿನ್ನದೇನೆಲೋ, ಕಾಲ ಕರ್ಮ ಶೀಲ ನೇಮ ನಿನ್ನದೇನೆಲೋ, ಜಾಲ ವಿದ್ಯೆ ಬಯಲು ಮಾಯೆ ನಿನ್ನದೇನೆಲೋ, ಕೀಲ್ ಜಡಿದ ತೊಗಲು ಗೊಂಬೆ ನಿನ್ನದೇನೆಲೋ, ಕೀಲ್ ಜಡಿದ ತೊಗಲು ಗೊಂಬೆ ನಿನ್ನದೇನೆಲೋ, ಲೋಲ ಆದಿ ಕೇಶವನ ಭಕ್ತನಾಗೆಲೋ, ಲೋಲ ಆದಿ ಕೇಶವನ ಭಕ್ತನಾಗೆಲೋ, ನೀ ಭಕ್ತನಾಗೆಲೋ, ನಾನು ನೀನು ಎನ್ನದಿರು ಹೀನ ಮಾನವ, ನಾನು ನೀನು ಎನ್ನದಿರು ಹೀನ ಮಾನವ, ನಿನ್ನ ಜ್ಞಾನದಿಂದ ನಿನ್ನ ತಿಳಿದು ನೋಡೆಲೋ, ನಿನ್ನ ಜ್ಞಾನದಿಂದ ನಿನ್ನ ತಿಳಿದು ನೋಡೆಲೋ, ನಾನು ನೀನು ಎನ್ನದಿರು ಹೀನ ಮಾನವ, ಹೀನ ಮಾನವ, ಹೀನ ಮಾನವ. ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜಯ. ಶ್ರೀ ಗುರುದೇವ. ನೋಡ್ರಿ, ಕನಕದಾಸರ ಈ ಹಾಡ ಎಷ್ಟೊಂದು ನಮಗ ಒಂದು ವಿಶೇಷ ಒಂದೇನಪ್ಪಾ ಅಂದ್ರೆ ವಿವೇಕವನ್ನ ಜಾಗೃತಿ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ತದ. ಅವ್ರಂತರ ನಾನು ನೀನು ಅನ್ನುವಂತ ಅಹಂಕಾರದಿಂದ ವರ್ತಿಸುವಂತಹ ಜನರನ್ನ ಅವರನ್ನು ಹೀನ ಮಾನವ ಅಂದ್ರು. ಏನಂದ್ರು? ಹೀನ ಮಾನವ. ಅದಕ್ಕ ನೀವು ವಿಚಾರ ಮಾಡ್ರಂತಾರ, ನಾನು ನೀನು ಅಲ್ಲಿಕ್ಕೆ ನೀನೇ ಜಗತ್ತಿನೊಳಗೆ ಎಲ್ಲರಿಗೂ ಶ್ರೇಷ್ಠ ಇದ್ದೇನಪ್ಪ, ನಿನಕಿತ ಶ್ರೇಷ್ಠ ಇದ್ದಾರೆ ಅಂದಾಗ ನೀನು ಆ ಅಹಂತ ಗುಣೆ ಯಾತನಾತೆ ಪುಕಾಚಿ, ಈ ಅಹಂತ ಗುಣವನ್ನು ನೀವು ಬಿಡ್ಲಿಲ್ಲ ಅಂದ್ರ ಅದರಿಂದ ಯಾತನ ಅನುಭವಿಸ್ಬೇಕಾಗ್ತಂತಾರ ಮುಂದ. ಯಾಕಂದ್ರ ಈ ಒಂದು ಗದ್ದಲ್ದಾಗ, ಈ ಒಂದು ವಿಷಯ ಸುಖದೊಳಗ, ಈ ಒಂದು ಪ್ರಾಪಂಚಿಕ ಮೋಹದೊಳಗ, ಈ ಅಧಿಕಾರದ ಅಹಂಕಾರದೊಳಗ ನೀ ಹೆಂಗ ಆಗಿಬಿಡ್ತಿ ಅಂದ್ರ ಭಗವಂತನ ನಾಮಸ್ಮರಣೆ ಮಾಡುವುದೇ ನೀ ಅಂತರ ಆಗಿಬಿಡ್ತಿ. ಎಲ್ಲಿ ಭಗವಂತ, ಎಲ್ಲಿ
नामस्मरणे माझे घर माझ्या संसार देव ಕೈಂಚ ಅನಿಲ ತೋರ ರಜೋಗುಣ ಪ್ರಬಲಾಗಿ ಸಬಲ ರಜೋಗುಣ ಪ್ರಬಲಾಗಿ ಇದನ್ನ ಯಾವತ್ತರ ಸನೇಕೆ ಬರುದಿಲ್ಲ ನೀ ಪರಮಾರ್ಥ ಅದೇ ಇದ್ರೊಳಗ ಏನಪ್ಪಾ ಅಂದ್ರ ಆ ಒಂದು ರೊಕ್ಕದ ಮದದೊಳಗಾಗ್ಲಿ ಅಧಿಕಾರದ ಮದದೊಳಗಾಗ್ಲಿ ಆಮೇಲೆ ವಿದ್ಯೆ ಮದದಾಗಲಿ ನೀನು ಅಷ್ಟಮದದೊಳಗ ಭಗವಂತನಿಂದ ಅಂತರ ಆಗ್ತಿ ಮತ್ತ ಅಂತರಾದಿ ಅಂದ್ರ ಅಂತ್ಯಕಾಲದೊಳಗೆ ನಿನಗ ಆ ದುಃಖವನ್ನು ಭೋಗಿಸ್ಬೇಕಾಗ್ತದ ಪುಡೇ ಅಂತ ಇಲ್ಲತ್ತು ದೈನ್ಯವಾಣ ಮುಂದ ನಿನಗ ಏನಾಗಿಬಿಡ್ತದ ಅಂದ್ರ ಅಂತ್ಯಕಾಲದೊಳಗ ಆ ದೈನ್ಯಾವಸ್ಥೆ ನಿನಗ್ ಬಂದ್ ಬಿಡ್ತದ ನೋಡ್ರಿ ಜೀವನ್ ತುಂಬ ನೀನು ಭಗವಂತನ ನಾಮಸ್ಮರಣೆ ಮಾಡ್ಲಿಲ್ಲ ಅಂದ್ರ ನಿನ್ನ ಅಂತ್ಯಕಾಲದೊಳಗ ಭಗವಂತ ಬಂದ ನಿನ್ನ ರಕ್ಷಣಾ ಯಾಕೆ ಮಾಡ್ತಾನ ವಿಚಾರ ಮಾಡ್ರಿ ಈಗ ನಾವು ಈ ಒಂದು ಸದ್ಗುರುವಿನ ಒಂದು ಮಾರ್ಗದೊಳಗೆ ಹಿಡ್ಕೊಂಡು ಗುರುವಿನಿಂದ ಅನುಗ್ರಹ ತಗೊಂಡು ಅವ್ರು ಹೇಳಿದಂಗ ಉಪಾಸನಾ ಸಾಧನೆಗಳನ್ನ ನಾವು ಮಾಡೋದ್ರಿಂದ ಏನಾಗ್ತದೆ ಅಂದ್ರ ನಾವು ಹೆಂಗ ನಾಮಸ್ಮರಣೆ ಮಾಡೋದ್ರಿಂದ ಸದ್ಗುರುಗಳು ಸಂತೋಷ ಆಗಿಬಿಟ್ರಂದ್ರ ಅಂತ್ಯ ಕಾಲದೊಳಗ ನಮಗ್ ಎಂಥ ಒಂದು ಕಠಿಣ ಪರಿಸ್ಥಿತಿ ಇದ್ರ ಸಹಿತ ಸ್ವತಃ ತಾವು ಬಂದ ನಮ್ಮನ್ನ ಆ ಒಂದು ಕಠಿಣ ಪರಿಸ್ಥಿತಿಯಿಂದ ಪಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡಿ ಬಿಡ್ತಾರ ಮಧ್ಯ ಜೀವನ್ ತುಂಬ ಬರೇ ಅಹಂಕಾರದಿಂದ ಮೇರದಿ ದೇವರಲ್ಲಿಲ್ಲ ದೇಡ್ರಂದಿಲ್ಲ ಸದ್ಗುರು ಅಲ್ಲಿಲ್ಲ ನಾಮಲ್ಲಿಲ್ಲ ಏನು ಸತ್ಕಾರ್ಯಗಳಿಲ್ಲ ಏನೂ ಮಾಡಿಲ್ಲ ಬರೇ ಒಂದ್ ರೀತಿ ಏನಪ್ಪಾ ಅಂದ್ರ ಈ ಅಹಂತೆಯಿಂದ ಅಹಂಕಾರದಿಂದ ನೀ ಮೆರಿಲಿಕ್ಕತ್ತೆ ಅಂದ್ರೆ ನಿನಗ ಕೊನೆಗಾಲ ಬಹಳ ಕೆಟ್ಟದ ಅಂತ ನೋಡ್ರಿ ನೀವು ಕೊನೆಗಾಲ ಇಷ್ಟು ಕೆಟ್ಟದಲ್ಲ ನಮಗೆಲ್ಲ ಇದನ್ನ ನಾವು ನೋಡಿದಾಗ ಗೊತ್ತಾಗ್ತದ ಏನ ನಾವು ಭಗವಂತನ ನಾಮಸ್ಮರಣೆ ಮಾಡಿದೀವಿ ಅಂದ್ರ ಒಂದು ನಿಮಿಷದ ವಾತ ಪಿತ್ತ ಕಫ ಮೊದಲಾಗಿ ವ್ಯಾಧಿಗಳಿಷ್ಟು ಬಾಧಿಸುತ್ತೀರಿ ಇಂದಿರೇಶ ನಿಮ್ಮ ನಾಮ ಒಂದೇ ಕಾಯುವುದಕ್ಕೆ ಬಂದೆನ್ನ ಪುರಂದರ ವಿಠಲ ಅಂತೇಳಿ ಪುರಂದರಾಸ ಅಂತಾರ ಕೊನೆ ಕ್ಷಣದೊಳಗೆ ನಮ್ಮನ್ನು ಕಾಯಬೇಕಾದ್ರೆ ನಾಮ ಅರ್ಥಾರ್ಥ ಸದ್ಗುರುನಾಥ ನಾಮ ಮತ್ತು ಸದ್ಗುರು ಬೇರೆ ಅಲ್ಲ ನಾಮದೊಳಗೆ ನಾಮಿ ಯಾರಿದ್ದಾರ ಅವ್ರು ನಮ್ಮ ಸದ್ಗುರುಗಳಿದ್ದಾರ ಅವ್ರ ಮುಂದೆ ಬಂದು ನಿಂತ ಕಾಯ್ತಾರ ನಮ್ಮ ತಾಯಿಯವರಿಗೆ ಪೂರ್ಣ ಹಾಸಿಗೆ ಹಿಡ್ದಾಗ ಈ ಲೋಕಾಪುರ ಸ್ವಾಮಿಗಳು ಬಂದಿದ್ರು ಗುರುಗಳು ನಮ್ಮ ಮನೆಗೆ ಬಂದಿದ್ರು ಬಂದಾಗ ಅವ್ರಿಗೇನು ನಾ ಹೇಳಿದ್ದಿಲ್ಲ ನಮ್ಮ ತಾಯಿಯವರು ರಂಗರಾವ್ ಮಹಾರಾಜರ ಶಿಷ್ಯರು ಅವ್ರಿಗೇನಪ್ಪಾ ಅಂದ್ರೆ ಮಾನಸ ಪುತ್ರಿಗತೆ ಇದ್ರು ಅಷ್ಟು ಸೇವಾ ಮಾಡಿದ್ರು ಏನೂ ಮಾತು ಹೇಳಿದ್ದಿಲ್ಲ ಆದ್ರೆ ನಮ್ಮ ತಾಯಿಯವ್ರು ಮಲ್ಕೊಂಡದ್ ನೋಡಿ ಅವ್ರು ಅಂದ್ರು ನೋಡ್ರಿ ಶಂಕರಣ್ಣವ್ರ ಇವ್ರಿಗೆ ಸ್ವತಃ ರಂಗರಾವ್ ಮಹಾರಾಜರೇ ಬಂದ ಪುಷ್ಪಕ ವಿಮಾನದಾಗ ಕರ್ಕೊಂಡು ಹೋಗ್ತಾರ ಅಂತ ಹೇಳಿ ಇದನ್ನ ನಾವು ಹೇಳಲಿಕ್ಕೆ ಬಹಳ ಇದು ಅನಿಸ್ತದ ಆದ್ರೆ ಸ್ವತಃ ಆಮೇಲೆ ಎಲ್ಲಾ ಅಂಗಾರ ತಗೊಂಡ್ ಮೈ ತುಂಬಾ ಹಚ್ಚಿ ಇವ್ರು ಚಲೋ ದಿವ್ಸನಾಗೆ ಹೋಗ್ತಾರ ಯಾವ ತೊಂದ್ರೆ ಇರ್ಲಾರ್ದ ಹೋಗ್ತಾರ ಸ್ವತಃ ರಂಗರಾವ್ ಮಹಾರಾಜರು ಬಂದ್ ಇವ್ರನ್ನ ಪುಷ್ಪಕ ವಿಮಾನದಾಗ ಕರ್ಕೊಂಡು ಹೋಗ್ತಾರ ಅಂತ ನನ್ನ ಮುಂದೆ ಹೇಳ್ಬೇಕಾತಂದ್ರ ಇದನ್ನ ಹೇಳಿದ ಕೂಡಲೇ ಏನಪ್ಪಾ ಅವ್ರ ತಾಯಿಯವ್ರ ಬಗ್ಗೆ ಹಂಗ ಹೇಳ್ತಾರಲ್ಲ ಅಂತೀವ ಅನ್ಬೋದು ನೀವು ಇದು ಸತ್ಯನೇ ಕರೆ ಹಂಗೆ ನಮ್ಮ ತಾಯಿಯವರು ಏನಪ್ಪಾ ಯಾವ ತೊಂದರೆ ಇರ್ಲಾರ್ದನು ಕೊನೆ ಶ್ವಾಸ ತನಕ ಸಮರ್ಥರ ಚಿಂತನದೊಳಗೆ ಅವ್ರೇನಪ್ಪಾ ಅಂದ್ರೆ ತಮ್ಮ ಜೀವನವನ್ನ ಕೊನೆಗೊಳಿಸಿದ್ರು ಅದಕ್ಕೆ ಇವೆಲ್ಲ ಉದಾಹರಣೆಗಳು ಇವನ್ನ ನಾವು ಮತ್ತೆ ಮಾಡೋ ಟೈಮ್ದಾಗೆ ಮಾಡ್ಲಿಲ್ಲ ಅಂದ್ರ ಇಂಥ ಒಂದು ಸಮಯದೊಳಗೆ ನಾವು ಸದ್ಗುರುಗಳಿಂದ ಅನುಗ್ರಹಿತರಾಗುವುದಾಗ್ಲಿ ಸದ್ಗುರುಗಳ ಸಾನ್ನಿಧ್ಯವಾಗಿರುವುದಾಗ್ಲಿ ಸದ್ಗುರುಗಳ ಸೇವೆ ಮಾಡುವುದಾಗ್ಲಿ ಸದ್ಗುರು ಹೇಳಿದಂತೆ ನಡೆಯುವಂತದ್ದಾಗ್ಲಿ ಇವು ಯಾವ ಮಾಡ್ಲಾರ್ದ ಬರೇ ಏನಪ್ಪಾ ಅಂದ್ರ ಒಂದ್ ಈ ರೀತಿಯ ಅಹಂಕಾರದಿಂದ ನಾವು ಮೆರೆದೇವು ಅಂದ್ರೆ ಅಂತ್ಯಕಾಲದಾಗ ಪುಡೇ ಅಂತ ಇಲ್ಲತ್ತು ದೈನ್ಯವಾಣ ಅಂತ್ಯಕಾಲ ಇಷ್ಟು ದೈನ್ಯತಾ ಬಂದ್ಬಿಡ್ತಲ್ಲ ಅದು ಏನೂ ಮಾಡ್ಲಿಕ್ಕಾಗುದಿಲ್ಲ ಅದನ್ನ ಯಾರು ತಗೊಳಿಕ್ಕೂ ಆಗುದಿಲ್ಲ ಸ್ವತಃ ಒದ್ದಾಡಿ ವಿಲಿ ಒದ್ದಾಡಿ ಈ ಜೀವನವನ್ನು ತೆಗಿಬೇಕಾಗ್ತದ ಅದಾಗಬಾರ್ದು ಅಂತ್ಯಕಾಲ ಎಕ್ದಮ್ ಸುಗಮ ಆಗಬೇಕು ಆರಾಮ್ ಸಮಾಧಾನ ರೀತಿಯಿಂದ ಆಗ್ಬೇಕು ಸದ್ಗುರುಗಳೇ ಬಂದು ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅನ್ನುವಂತಹದ್ದು ಅಕಸ್ಮಾತ್ ನಮಗ ಆ ಒಂದು ಛಲ ಇತ್ತು ಅಂದ್ರ ಈಗಿನಿಂದ ನೀವು ಮಾಡ್ರಿ ಅಂತಾರ ಮನೋಣಿ ಮಣಾರೆ ಮಣ ದೇವರ ಅದ್ರ ಸಂಬಂಧ ನೀವೇನ್ ಮಾಡ್ರಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ರಿ ಅಂತೇಳಿ ಈ ಶ್ಲೋಕ ನೋಡ್ರಿ ನೀವು ನಾಮಸ್ಮರಣೆ ಮಾಡ್ಲಿಕ್ಕ ನಿಮ್ ಮುಕ್ತಿ ಹಂಗ ಸಿಗ್ತದ ಅಂತ ಕೇಳ್ತಾರ ಇಷ್ಟು ದಿವ್ಸ ಮಾಡ್ರಪ್ಪ ಅಂತ ಹೇಳಿದ್ರು ಆದ್ರೆ ಇವತ್ ಸಮರ್ಥರಿಗೆ ಅನ್ಸಿಬಿಡ್ತು ಇಷ್ಟು ಹೇಳಿದ್ರು ಸಹಿತ ಅದ್ರ ಮ್ಯಾಲಿನ ಇವ್ರಿಗೆ ಲಕ್ಷ್ಯ ಇಲ್ಲ ನಮಗ್ ಉಳುಕಿದ ಮೇಲೆ ಎಲ್ಲ ಲಕ್ಷ್ಯದ ಸತ್ಸಂಗಗಳನ್ನ ಮಾಡ್ತೇವು ಉತ್ಸವಾದಿಗಳನ್ನ ಮಾಡ್ತೇವು ಅಲ್ಲಿ ಏನಪ್ಪಾ ಅಂದ್ರ ಬಹಳಷ್ಟು ಮುಂದಾಗಿ ಓಡಾಡ್ತೇವು ಪ್ರವಚನಗಳನ್ನ ಹೇಳ್ತೇವು ಕೀರ್ತನ ಮಾಡ್ತೇವು ದಿಂಡಿ ಪಾದ ಸೇವಾ ಮಾಡ್ತೇವು
ಏನೆಲ್ಲ ಹೊರಗೆ ಜಗತ್ತಿಗೆ ಕಾಣುವಂತ ಎಲ್ಲಾ ಏನಪ್ಪಾ ಅಂದ್ರ ಭಕ್ತಿ ಕಾರ್ಯಗಳನ್ನ ಮಾಡ್ತೇವೆ. ಆದ್ರ ಆಂತರಿಕವಾಗಿ ನಾವು ಆ ಗುರುವಿನ ಕೃಪೆಗೆ ಪಾತ್ರ ಆಗುವಂಗ ಆಂತರಿಕವಾಗಿ ನಮ್ಮ ಪ್ರಯಾಣ ಶುರು ಆದಾಗ ಮಾತ್ರ ಸದ್ಗುರುನಾಥ ಅವನ ದರ್ಶನ ನಮಗ ಆಗ್ಲಿಕ್ಕೆ ಸಾಧ್ಯದ ಅಂತಾರ. ಆ ಆಂತರಿಕ ಪ್ರಯಾಣ ಅನ್ನುವಂಥದ್ದು ಕೇವಲ ಗುರುನಾಥ ಕೊಟ್ಟಂತ ಆ ನಾಮದಿಂದ ಅದಂತ. ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಮಾತ್ರ ನಮ್ಮ ಆಂತರಿಕ ಪ್ರಯಾಣ ಶುರು ಆಗ್ಬೇಕು. ಆಂತರಿಕ ಪ್ರಯಾಣ ಅಂದ್ರೆ ಏನು? ಮತ್ತೆ ಹಂಗಾರೆ ಏನ್ ಮತ್ ಶುರು ಆಗಿಲ್ಲ ಅಂತ ಹೆಂಗಂತೀರಿ ಅಂದ್ರ ನಿನ್ನಂತಲೇ ಅಂತ ಸದ್ವಿದ್ಯಾ ಗುಣಗಳು ಬಂದಿದ್ದು ಅಂದ್ರೆ ಮಾತ್ರ ಶುರುವಾಗಿದೆ. ನಿನ್ನ ಭಾವ ವಿಶಾಲ ಆಗ್ಯದನು, ನಿನ್ನ ಮನಸ್ಸು ದೊಡ್ಡದಾಗ್ಯದನು, ನಿನ್ನಂತಲ್ಲಿ ಉದಾರ್ತನ ಬಂದದೇನು, ಜಗತ್ತಿನ ಪ್ರತಿಯೊಂದು ಜೀವಿಗಳನ್ನು ಪ್ರೇಮ ಮಾಡುವಂತ ಅವಸ್ಥೆ ನಿಂದದನು, ಏನ್ ಭಗವಂತ ಕೊಟ್ಟದ್ರಾಗ ತೃಪ್ತಿಯಿಂದ ಬದುಕುವಂತ ಕಲೆ ನಿನಗೆ ಅವಗತ್ತಾಗ್ಯದೇನು, ಆನಂದದ ಒಂದು ಅನುಭವ ನಿನಗೆ ಆಗ್ಲಿಕ್ಕತ್ತದೇನು, ನಿನ್ನ ಪ್ರಪಂಚ ನಿನ್ನ ಸರ್ವಸ್ವವನ್ನು ಭಗವಂತನ ಪಾದನೆಗೆ ಹಾಕಿ ನೀನ್ ನಿಶ್ಚಿಂತೆಯಾಗಿ ಬದುಕಲಿಕ್ಕತ್ತೇನು, ನಿನ್ನ ಮಾತಿನೊಳಗ ಅಮೃತನೇ ಉದುರ್ತಾವರಪ್ಪ, ಇವನ ಮುಖದಿಂದ ಅಮೃತನೇ ಏನಪ್ಪಾ ಅಂದ್ರೆ ಬೀಳಿಕತ್ತದ ಅಂತ ಅನ್ನುವಂತ ಅಂತ ಒಂದು ಸುಂದರವಾದಂತಹ ಅಮೃತ ಸಮಾನ ಮಾತಾಡುವಂತದ್ದು ನಿನ್ನಂತಲ್ಲಿ ಬಂದದನು, ನಿನಗೆಲ್ಲರೂ ಸಮನಾಗಿ ಕಾಣ್ಲಿಕ್ಕತ್ತಾರನು. ಅವ ಶ್ರೀಮಂತನು ಅಷ್ಟೇ, ಬಡವನು ಅಷ್ಟೇ, ಉಚ್ಚ ಕುಲದವನು ಅಷ್ಟೇ, ಕೆಳಗಿನ ಕುಲದವನು ಅಷ್ಟೇ, ಹೆಣ್ಣು ಗಂಡು ಕೂಸ ಸಣ್ಣವ ದೊಡ್ಡವ್ರು ಎಲ್ಲದರಲ್ಲಿಯೂ ನಿನ್ನ ಗುರುನಾಥನ ನೀನ್ ನೋಡಿ ಎಲ್ಲರನ್ನೂ ಒಂದೇ ರೀತಿ ಪ್ರೇಮ ಮಾಡ್ಲಿಕ್ಕತ್ತೇನು. ಮತ್ತ ಹಂಗಾರೆ ಇವೇನು ಮಾಡ್ಲಿಕ್ಕತ್ತಿದ್ದಿಲ್ಲ, ಇದ್ರಾಗ ಕೊರತಿತ್ತು ಅಂದ್ರೆ ನೀನ್ ನಾಮಸ್ಮರಣೆ ಮಾಡ್ಲಿಕ್ಕತ್ತಿಲ್ಲ ಅಂತ ತಿಳ್ಕೊಂತ ನಾವಿನ್ ತಿಳ್ಕೋಬೇಕು. ನಮ್ಮ ಬದಲಾವಣೆ ಆಗ್ಬೇಕಂತಾರು ನಾಮಸ್ಮರಣೆ. ನಮ್ಮ ಮಹಾರಾಜರು ಸದ್ಗುರುನಾಥ ನಮ್ಮ ಶ್ವಾಸದಾಗ ಏನು ಪೋಣಿಸ್ತಾರಲ್ಲ, ಆ ನಾಮದ ಬೀಜವನ್ನು ಬಿತ್ತಲ್ಲ, ಆ ಒಂದು ಅಂಕುರ ಒಡಿಬೇಕು ನಮ್ಮಲ್ಲಿ. ಅವರು ಆ ಹೊಲ್ದಾಗ ಬಿತ್ತಿದ ಬೀಜ ಅಲ್ಲೇ ಒಳಗೆ ಉಳ್ಕೊಂಡು ಕೂತಂದ್ರೆ ಏನ್ ಉಪಯೋಗ? ಹೌದಂತ್ರಿ. ಅದು ಒಳಗೆ ಉಳಿತು ಅಂದ್ರ ಮತ್ ಬೀಜ ಬೆಳಿಲಿಕ್ಕೆ ಹತ್ತಿಲ್ಲ ಅಂದ್ರೆ ಏನ್ ಮಾಡುದು? ಅಕಸ್ಮಾತ್ ಬೆಳಿಲಿಕ್ಕತ್ತಂದ್ರು ಸಹಿತ ಆ ಬೆಳೆದ ಮೇಲೆ ಅದ್ರ ಬಗ್ಗೆ ನೀನು ನಿಗಾ ಇಡಬೇಕಲ್ಲ. ಅದು ಬೀಜ ಇದರಿಂದ ಏನಪ್ಪಾ ಅಂದ್ರೆ ಭೂಮಿಯಿಂದ ಹೊರಗೆ ಬಂತು, ಒಂದು ಹಾಕಿದಂತ ಬೀಜ ಭೂಮಿಯಿಂದ ಹೊರಗೆ ಬಂದಾಗ ಯಾವ ದನಗಳು ಬಂದು ತಿಂದು ಹೋದು ಅಂದ್ರೆ ಏನು? ಅದಕ್ಕ ನೀತಿಯನ್ನು ಒಂದು ನೆಲೆಗಟ್ಟನು ಅಂತ ಬೇಲಿ ಹಾಕಬೇಕಾಗ್ತಂತಾರು. ಆಮೇಲೆ ಅದಕ್ಕೆ ಸರಿಯಾದ ಸಮಯಕ್ಕೆ ನೀರು ಉಣಿಸ್ಬೇಕು, ಅರ್ಥಾತ್ ನಾಮಸ್ಮರಣೆ ಮಾಡ್ಕೋತಿರ್ಬೇಕು, ಉಪಾಸನೆ ಮಾಡ್ಕೋತಿರ್ಬೇಕು. ಇವರೆಲ್ಲ ಸತತ ಪರಮಾರ್ಥಕ್ಕಾಗಿ ಅಹರ್ನಿಶಿ ಸದಾ ಪರಮಾರ್ಥಕರಾವ ಅಂತಾರ. ತುಕೋಬರಾಯರೇನಂತಾರ, ಯಾವಾಗಲೂ ಪರಮಾರ್ಥದೊಳಗೆ ನಿನ್ ಚಿಂತನ ಹೆಂಗಿರ್ಬೇಕಂದ್ರ, ನಿನ್ನ ಲಕ್ಷ್ಯ ಹೆಂಗ್ ಕಂಡು ಬರ್ಬೇಕಂದ್ರ, ನೀನ್ ನಾಮಸ್ಮರಣೆ ಮಾಡ್ತಿದ್ದಂದ್ರ ನೀ ಎಲ್ಲೇ ಇದ್ರು ಸಹಿತ, ಯಾರೇ ನಿನ್ ಜೊತೆ ಇದ್ರು ಸಹಿತ ಅವ್ರ ಜೊತೆ ಮಾತಾಡಿದ್ರೆ ಪರಮಾರ್ಥದ ಬಗ್ಗೆನೇ ಮಾತಾಡ್ಬೇಕು, ಆಧ್ಯಾತ್ಮದ ಬಗ್ಗೆನೇ ಮಾತಾಡ್ಬೇಕು, ನಾಮದ ಮಹಿಮೆಯನ್ನೇ ಮಾತಾಡ್ಬೇಕು, ಸದ್ಗುರುವಿನ ಮಹತೆಯನ್ನೇ ಕೊಂಡಾಡ್ಬೇಕು, ಅವ್ರು ಮಾಡಿದ ಉಪಕಾರವನ್ನೇ ಏನಪ್ಪಾ ಅಂದ್ರೆ ನೆನಕೋತಾ ಇರ್ಬೇಕು. ನೀ ಯಾರ ಜೊತೆ ಕೂಡಿದ ಕೂಡಲೇ ಎಲ್ಲಾ ಬಿಟ್ಟು ಏನು ಪ್ರಪಂಚದ ವಿಚಾರ ನೀ ಮಾತಾಡ್ತಿದ್ದಂದ್ರ ನೀ ಇನ್ನು ನಾಮ ನಿನ್ನಂತಲ್ಲಿ ಇಳ್ದಿಲ್ಲ ಅಂತ, ಇನ್ನ ಅದು ಅಂಕುರ ಒಡದಿಲ್ಲ ಅಂತ. ಅದಕ್ಕ ಸಮರ್ಥರಂದ್ರು ನಿನ್ ಮತ್ತೆ ಹಂಗಾಗ್ಲಿಕ್ಕಂದ್ರೆ ಮುಕ್ತಿ ಹಂಗ ಸಿಗ್ಲಿಕ್ಕೆ ಸಾಧ್ಯದ? ಎಷ್ಟು ದಿವ್ಸ ಆತ್ಮ ನೀವು ಉಪದೇಶ ತಗೊಂಡ? ನನಗಂತೂ ಈ ಸಿಕ್ಕಾಪಟ್ಟೆ ವರ್ಷ ಆಗಿಬಿಟ್ಟವ. ಏನು ಹೇಳ್ತಿದ್ದಾಗ ಅಂದ್ರೆ ಏನು 73ರಾಗ ನಾನು ಉಪದೇಶ ತಗೊಂಡನಂದ್ರ ಈಗ ಇಲ್ಲಿ ತನಕ ಎಷ್ಟ್ ನೋಡ್ರಿ, 73 1 7 80 27 26 27 ಅಂದ್ರ 53 ವರ್ಷ ಆತು. ಏನು 53 ವರ್ಷ ಆತ್ ನಾವು ಉಪದೇಶ ತಗೊಂಡ. ಮತ್ ಹಿಂಗೆ ಹೋತು ಅಂದ್ರ ಮತ್ತ ಮುಕ್ತಿ ಹೆಂಗ್ ಸಿಗ್ತದಪ್ಪ ನಿನಗ ಅಂತಾರು. ಬದಲಾವಣೆ ಆಗ್ಬೇಕು, ಎಲ್ಲಾ ಸಮಸ್ಯೆಗಳ ಉತ್ತರನೇ ಅಂತ ಉತ್ಪತ್ತಿ ಆಗ್ಬೇಕು. ಎಲ್ಲಾ ಒಂದು ಏನಪ್ಪಾ ಅಂದ್ರ ಮಹಾತ್ಮರ ಒಂದು ಬೋಧನೆಗಳು ನಿನಗೆ ಅರ್ಥ ಆಗ್ಬೇಕು. ಇವೆಲ್ಲ ಆಗ್ಬೇಕಾಗಿತ್ತು ಅಂದ್ರೆ ನೀನು ನಾಮಸ್ಮರಣೆ ಮಾಡ್ಬೇಕು. ಅರ್ಥ, ಅಂತರಾರ್ಥ, ಗುಹ್ಯಾರ್ಥ ಇವೆಲ್ಲನೂ ನಿನಗ ಆ ಕ್ಷಣದೊಳಗೆ ನಿನಗ ಉತ್ತರ ಸಿಗ್ಬೇಕಂತಾರರು. ಅದು ಸದ್ಗುರುನಾಥ ಒಳಗ ಏನಪ್ಪಾ ಅಂದ್ರ ತನ್ನ ಅಂಕುರವನ್ನು, ಆ ನಾಮದ ಅಂಕುರ ಒಡೆದ ಅಂತ ತಿಳ್ಕೋಬೇಕು. ಇಷ್ಟೆಲ್ಲ ಆಗ್ಲಿಲ್ಲ ಅಂದ್ರ ನಿನ್ನಂತಲೇ ಅಹಂಕಾರ ಹೋಗಿಲ್ಲ ಅಂದಂಗ. ನಿನ್ನಂತಲೇ ಅಹಂಕಾರ ಹೋಗಿಲ್ಲ. ಪ್ರವಚನ ಹೇಳಿದ್ರ ನಾನೇ ಶ್ರೇಷ್ಠ ಪ್ರವಚನಕಾರ ಹೇಳಾವಿದ್ದೇನೆ ಅನ್ನೋ ಅಹಂಕಾರ ಹುಟ್ಟ್ಯದ.
ಕೀರ್ತನ ಹೇಳ್ತಿದ್ದೆ ಅಂದ್ರ ನಾನೇ ಶ್ರೇಷ್ಠ ಕೀರ್ತನ ಹೇಳುವಂತ ಅಹಂಕಾರ ಹುಟ್ಟದ. ಏನಪ್ಪಾ ಸತ್ಸಂಗ ಅಥವಾ ಭಗವಂತನಿಗಾಗಿ ಏನಾದ್ರೂ ಸಂಪತ್ ಖರ್ಚು ಮಾಡ್ತಿದ್ರ ನಾನೇ ಖರ್ಚು ಮಾಡೀನಿ ಅನ್ನುವಂಥದ್ದು ಹೊಕ್ಕದ. ನಾನೇ ನಡ್ಸ್ಕೊಂಡ್ ಹೊಂಟನಿ ಅಂತೂ ಹೊಕ್ಕದ. ನಾನೇ ಇದಕ್ಕೆಲ್ಲಕ್ಕೂ ಅಧಿಕಾರಿ ನಾನೇ ಇದ್ದನಂತ ಹೊಕ್ಕದ. ಪ್ರತಿಷ್ಠೆ ಗುಂಗಿನಾಗಿದ್ದಿ ಮತ್ ಇಷ್ಟೆಲ್ಲಾ ಮಾನ ಸನ್ಮಾನಗಳ ಒಂದು ಆಶೆಯೊಳಗೆ ನೀ ಬದುಕಲಿಕ್ಕತ್ತಿ ಅಂದಾಗ ನೀನು ನಿನ್ನಂತಲೇ ನಾಮ ಪೋಣಿಸಿಲ್ಲ, ನಿನ್ನ ಹೃದಯದೊಳಗ ಅದಿನ ಅಂಕುರ ಒಡೆದಿಲ್ಲ ಅಂತ ತಿಳ್ಕೊ ಅಂತಾರವ್ರು. ಮತ್ತ ಅಂದಾಗ ಇದನ್ನೆಲ್ಲ ನೋಡ್ಬೇಕಲ್ಲ ಅಂತಾರವ್ರು. ಇವತ್ತೊಂದು ನಾವು ಬೀಜ ಬಿತ್ತಿದೆವು, ಸಬೀಜ ಅಗದಿ ಶ್ರೇಷ್ಠ ಬೀಜವನ್ನು ಭೂಮಿ ಮೇಲೆ ಬಿತ್ತಿದೆವು ಅಂದ್ರೆ ಅದು ಬೆಳಿ ಬರ್ಲಿಲ್ಲ, ಫಲ ಕೊಡ್ಲಿಲ್ಲ ಅಂದ್ರೆ ಬಿತ್ತಿದ್ದಕ್ಕೆ ಅರ್ಥ ಏನದ? ಅದಕ್ಕ ಅವ್ರಂತಾರ ಪುಡೆ ಅಂತ ಇಲ್ಲ. ನೀ ಹಂಗ್ ಮಾಡಿಬಿಟ್ಟೆ ಅಂದ್ರ ನೋಡ್ರಿ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ. ಬಸವಣ್ಣವ್ರು ಒಂದು ವಚನ ಮಾಡ್ಯಾರ, ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೋ ಓ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ಮಾಡುವ ನೀಡುವ ನಿಜ ಗುಣ ಉಳ್ಳವರ, ಮಾಡುವ ನೀಡುವ ನಿಜ ಗುಣ ಉಳ್ಳವರ ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ. ಈ ಅರ್ಥ ಏನದ ವಚನ ನೋಡ್ಲಿಕ್ಕೆ ಸಾಣದದ. ಇದು ಬಸವಣ್ಣವ್ರು ಅಂತಾರ ಮಾಡಿದ್ರು, ಇವರು ಅಧ್ಯಾತ್ಮನೇ ಮಾಡಿದ್ರು, ಪುಣ್ಯದ ಕಾರ್ಯಗಳನ್ನೂ ಮಾಡಿದ್ರು, ಉತ್ಸವಾದಿಗಳನ್ನೂ ಮಾಡಿದ್ರು, ಸತ್ಸಂಗನೂ ಮಾಡಿದ್ರು, ಸತ್ಪಾತ್ರಕ ಏನಪ್ಪಾ ಅಂದ್ರ ಇಂಥ ಭಗವಂತನ ಕಾರ್ಯಗಳಿಗೆ ಖರ್ಚುನೂ ಮಾಡಿದ್ರು, ಮುಂದಕ್ಕೆ ಓಡಾಡಿಯೂ ಮಾಡಿದ್ರು. ಇಷ್ಟೆಲ್ಲಾ ಮಾಡಿ 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 ಕಡಿಕ ನಾನೇ ಮಾಡಿದ್ನಿ ಅನ್ನುವಂಥದ್ದು ಒಳಗೆ ಸೇರಿಸ್ಕೊಂಡ್ರಲ್ಲ, ಹಿಂಗಾಗಿ ಕೆಟ್ಟು ಬಿಟ್ರು ಅಂತ. ಮಾಡಿದ್ರು, ಮಾಡಿ ನಾ ಮಾಡಿದ್ನಿ ಅನ್ನುವಂತ ಅಹಂಕಾರ ಅಹಂತಾ ಗುಣೆ ಅದು ಸೇರಿದ್ದಕ್ಕೆ ಏನಾಗ್ಬಿಡ್ತಂದ್ರ ಅದೆಲ್ಲ ಹೊಳೆಯಾಗ ಹುಣ್ಸಿ ಅಂತ. ಮಾಡಿ ಮಾಡಿ ಕೆಟ್ಟರು, ನೀಡಿ ನೀಡಿ ಕೆಟ್ಟರು, ಕೊಟ್ರು, ಸಾಕಷ್ಟು ಕೊಟ್ರು. ತಮಗ್ ಭಗವಂತ ಕೊಟ್ಟದ್ರಾಗ ಕೊಟ್ಟೆವಂತ ಕೊಡ್ಲಿಲ್ಲ, ನಾನು ಗಳಿಸಿದ್ ಕೊಟ್ನಿ ಅಂತ ಕೊಟ್ರು. ಹಿಂಗಾಗಿ ಅಲ್ಲೂ ಕೆಟ್ಟು ಹೋದ್ರು. ಇದರ ಸರಿಯಾದ ಅರ್ಥ ತಿಳ್ಕೊಂಡ ಭಗವಂತನ ಸೇವಾನೂ ಮಾಡಿದವ, ಆಮೇಲೆ ನೀಡಿದವ. ಭಗವಂತನಿಗೆ ಕೊಟ್ಟದ್ದನ್ನೇ ನಾ ಕೊಡ್ಲಿಕ್ಕತ್ತನಿ ಅಂತೇಳಿ ನೀಡಿದವೇನಿದಲ್ಲ, ಅಂತ ಗುಣ ಉಳ್ಳವ್ರು ಮಾತ್ರ ಭಗವಂತ ಅವ್ರನ್ನೇನಪ್ಪಾ ಅಂದ್ರ ತನ್ನ ಒಂದು ಸಾನ್ನಿಧ್ಯದಾಗ ತಗೊಂಡ ಅವ್ರಿಗೆ ಕೃಪಾ ಮಾಡ್ತಾನ ಅನ್ನುವಂಥದ್ದು ಈ ವಚನದ ಒಂದು ಅಭಿಪ್ರಾಯ ಏನ್ರಿ. ಹಂಗ ಇವನ್ನೆಲ್ಲ ನಾವು ನಾಮಸ್ಮರಣೆ ಮಾಡಿದ ಮೇಲೆ ಹೆಂಗ ಆಗ್ಬೇಕಂದ್ರ ಬದಲಾವಣೆ ಆಗ್ಬೇಕು. ಔಷಧ ಸೇವಿಸಿದ ನಂತರ ಈಗ ಒಂದ್ ಜಡ್ ಇರ್ತಾವ ಅಂತ ತಿಳ್ಕೊರಿ ನೀವು, ಔಷಧ ತಗೊಂಡ ಕೂಡಲೇ ಬದಲಾವಣೆ ಆಗ್ಬೇಕಲ್ಲ ನಮ್ಮಲ್ಲಿ. ಹಂಗ ಕಾಯಂ ತಗೋತಾ ಇದ್ದೇವಲ್ರಿ, ಏನು ಫರಕ್ ಆಗಿಲ್ಲ, ಏನ್ ಜ್ವರನೂ ಕಡಿಮೆ ಆಗಿಲ್ಲ, ಮೈಕ ಹೊಡಿದು ಕಡಿಮೆ ಆಗಿಲ್ಲ, ಏನೂ ಕಡಿಮೆ ಆಗಿಲ್ಲ ಅಂದ್ರೆ ಮೊನ್ನೆ ಔಷಧ ತಗೊಳೋದಕ್ಕೆ ಅರ್ಥ ಏನದ ಹಂಗಾರ? ಹಂಗ ಆ ರೋಗ ನಿವಾರಣೆ ಆದ್ರ ಮಾತ್ರ ಔಷಧ ಔಷಧಕ್ಕ ಒಂದ್ ಮಹತ್ವ ಅದ, ಅಥವಾ ಔಷಧ ನೀ ಪತ್ತೆ ಮಾಡಿ ತಗೊಳಿಕತ್ತಿ ಅನ್ನುವಂತ ಖಾತ್ರಿ ಆಗ್ತದೆ. ಡಾಕ್ಟ್ರಿಗೆ ಔಷಧ ಡಾಕ್ಟ್ರ್ ಹೇಳಿ ಪತ್ತೇನು ಹೇಳ್ತಾರ ನಮಗವ್ರು. ಪತ್ತೆ ಮಾಡ್ಲಾರ್ದ ಔಷಧ ತಗೋದು, ಹಸಿಮೆಣಸಿಕಾಯಿ ಅವು ಇವು ಎಣ್ಣೆ ಗಿಣ್ಣೆ ಅಗದಿ ಮೊದಲು ತಿನ್ನೋದ್ರಾಗ ಏನು ಫರಕ್ ಮಾಡ್ಲಿಲ್ಲ, ಔಷಧ ತಗೊಳಿಕತ್ರ ಅಂದ್ರೆ ಜಡ್ ಹೆಂಗ ಹೋಗ್ಬೇಕು? ಹಂಗ ನೀನ್ ನಾಮಸ್ಮರಣೆ ಮಾಡು, ಅದ್ರ ಜೊತೆ ಪತ್ತೆ ಹೇಳ್ಯಾರ ಸಮರ್ಥರು. ಆಚಾರ ವಿಚಾರ, ಆಮೇಲೆ ಆಚಾರ ವಿಚಾರ, ಆಮೇಲೆ ಜನರ ಸಂಪರ್ಕ, ಸತ್ಪಾತ್ರದ ಜನರ ಏನಪ್ಪಾ ಸಜ್ಜನರ ಜೋಡಿ ಸಂಘ ವಿಹಾರ, ಇವೆಲ್ಲನೂ ನಿನ್ನಂತಲೇ ಅವೆಲ್ಲ ಅವ್ರ ಸಮರ್ಥರು ಹೆಂಗ ಹೇಳ್ಯಾರ. ನಮ್ಮ ಮಹಾರಾಜರಂತರು ಹೇಳ್ತಿದ್ರು ನೋಡ್ರಿ, ಕೈ ಮುಗಿದು ಹೇಳ್ತೀನ್ರಪ್ಪ, ನೀತಿ ಕಾಯ್ದುಕೊಂಡು ಧ್ಯಾನ ಮಾಡ್ರಿ ಅಂತ. ನೀವು ಧ್ಯಾನ ಮಾಡಿ ಬರೇ ಧ್ಯಾನ ಮಾಡಿದ್ರೆ ಏನೂ ಆಗುದಿಲ್ಲ, ನೀತಿ ಕಾಯ್ಕೊಂಡ್ ಧ್ಯಾನ ಮಾಡ್ರಿ ಅಂತಿದ್ರು. ಗುರ್ಲಿಂಗ ಜಂಗಮ್ ಮಹಾರಾಜರು ನೀತಿಯ ನೆಲೆಗಟ್ಟಿನ ಮೇಲೆ ನಮ್ಮ ಸಂಪ್ರದಾಯ ಕಟ್ಟಿದ್ರು. ಅವ್ರು ಅಂತಿದ್ರಿ, ನಿನಗ್ ಹೋಗುವತ್ನ್ಯಾಗ ಒಂದ್ ಕಲ್ಲಿಗೆ ನಿನ್ ಕಾಲು ಎಡವಿದೆ ಅಂತ ತಿಳ್ಕೊ, ನೀನು ಆ ಕಲ್ಲಿಗೆ ದೋಷ ಕೊಡು ಬೇಡ, ನೀ ಎಲ್ಲೇ ತಪ್ಪಿ ಅಂತ ಹೇಳಿ ಅದ್ ಶಿಕ್ಷಣ ನಿನಗ್ ಕೊಟ್ಟಲ್ಲ.
ಒಂದು ಮುಳ್ಳು ನಟ್ಟಿದ್ರು ಸಹಿತ ನಟ್ರು ಸಹಿತ ನಾ ಎಲ್ಲೋ ಏನೋ ನಂದು ನೀತಿ ಒಳಗ್ ತಪ್ಪದ ಅದಕ್ಕಿದಾಗ್ಯದ, ಇಷ್ಟು ನೀತಿ ಒಂದು ಗಟ್ಟಿ ನಮಗ್ ಬೇಕು. ಹಂಗ ಮಾಡಿ ನೀನು ನಾಮಸ್ಮರಣೆ ಮಾಡಿದ್ರೆ ಮಾತ್ರ ಆ ನಾಮ ನಿನಗ ತನ್ನ ಒಂದೇನಪ್ಪಾ ಅಂದ್ರ ಆಂತರಿಕವಾಗಿ ಪ್ರಗತಿ ಆಗ್ತದ. ಇರ್ಲಿಕ್ಕಂದ್ರ ನಾಮಸ್ಮರಣೆ ಮಾಡ್ಲಿಲ್ಲ ಅಂದ್ರೆ ಮುಕ್ತಿ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯದ ಅನ್ನುವಂತ ಮಾತ. ಅದಕ್ ಕೊನೆಗೆ ಏನಂದ್ರ ಅವರು ಮನೋನಿ ಮನಾರೆ ಮಣಾದೇವರ. ಅದಕ್ಕ ನಾಮಸ್ಮರಣೆ ಮಾಡ್ರಪ್ಪ, ನೀತಿ ಕಾಯ್ಕೊಂಡು ಮಾಡ್ರಿ. ಇದನ್ನ ಈ ಒಂದು ವಿವೇಕ ಪ್ರಜ್ಞಾ ಜಾಗೃತ ಮಾಡ್ಕೊಂಡು ಮಾಡ್ರಿ. ಯಾಕೆ ನಾಮಸ್ಮರಣೆ ಮಾಡ್ಲಿಕ್ಕತ್ತೇವು, ಯಾಕೆ ಸತ್ಸಂಗ್ ಮಾಡ್ಲಿಕ್ಕತ್ತೇವು, ಯಾಕೆ ಉತ್ಸವಾದಿಗಳಿಗೆ ಅಡ್ಡಾಡ್ಲಿಕ್ಕತ್ತೇವು, ಯಾಕೆ ತೀರ್ಥಯಾತ್ರೆಗಳನ್ನ ನೋಡ್ಲಿಕ್ಕತ್ತೇವು, ಯಾಕೆ ದಿಂಡಿ ಪಾದಯಾತ್ರೆಗಳನ್ನ ಮಾಡ್ಲಿಕ್ಕತ್ತೇವು, ಯಾಕ ಅನ್ನೋದಕ್ಕೆ ನೀವು ಉತ್ತರ ಹುಡುಕ್ಯಾ ನೀವು ಅದನ್ನ ಮಾಡಿರ್ತಾರ. ಸುಮ್ಮನೆ ಅವರು ಮಾಡ್ತಾರ, ನಾವು ಮಾಡಿದೆವು, ಅವರು ಉಪದೇಶ ತಗೊಂಡ್ರು, ನಾವು ಉಪದೇಶ ತಗೊಂಡೆವು, ಅವರು ಸತ್ಸಂಗ್ ಮಾಡ್ಲಿಕ್ಕತ್ತಾರ, ಎದಕ್ ಮಾಡ್ಲಿಕ್ಕತ್ತೇವು ಅನ್ನುವಂಥದ್ದು ನಮ್ಮಲ್ಲಿ ಆ ಪ್ರಜ್ಞೆ ಜಾಗೃತ ಆದ್ರ ಮಾತ್ರ ಆಂತರಿಕವಾಗಿ ನಮ್ಮಲ್ಲಿ ಪ್ರಗತಿ ಆಗ್ತದೆ. ಅದಕ್ಕೆ ಸಮರ್ಥರಂದ್ರು ಪ್ರಜ್ಞೆವಿನ ಅರ್ಥನ ಕಡೆ ಅಂತಾರ. ನಿನಗ ಆ ಪ್ರಜ್ಞೆ ಜಾಗೃತ ಆಗ್ಲಿಕ್ಕಂದ್ರೆ ಪರಮಾರ್ಥ ನಿನಗ ಅರ್ಥನೇ ಆಗುದಿಲ್ಲ. ಆಮೇಲೆ ವಿಶ್ವಾಸೇವಿನ ವಸ್ತುನ ಕಳೆ. ನಿನಗ್ ಸದ್ಗುರುವಿನ ಮೇಲೆ ವಿಶ್ವಾಸೇ ಹುಟ್ಲಿಲ್ಲ ಅಂದ್ರ ಆ ಗುರುನಾಥನ ಸ್ವರೂಪದ ಅನುಭವ ನಿನಗೆ ಹೆಂಗಾಗ್ಲಿಕ್ಕೆ ಸಾಧ್ಯದ ಅಂತ. ಕಡಿತನಕನು ನನ್ನ ಗುರುನಾಥ್ ಕೆಂಪಿದ್ರು, ಎತ್ತಿದ್ರು, ರುಮಾಲ್ ಸುತ್ತಿದ್ರು, ನಮ್ಮನಿಗೆ ಬರ್ತಿದ್ರು, ನಮ್ಮಲ್ಲೇ ಹಚ್ಚಿದ್ರು, ಇದನ್ನೇ ಹೇಳ್ಕೊತ ಅಡ್ಡಾಡಿದಕ್ಕರೆ ನಿನ್ನ ಗುರುನಾಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಇದ್ದಾನ. ಅವನವರೇನು ತೃಣಕಾಷ್ಟದೊಳಗೂ ಸಹಿತ ಅವನೇ ತುಂಬ್ಯಾನ ಅನ್ನುವಂತ ಅನುಭವಕ್ಕೆ ನಿನಗೆ ಹೆಂಗ್ ಬರ್ಲಿಕ್ಕೆ ಸಾಧ್ಯದ. ವಿಶ್ವಾಸೇವಿನ ವಸ್ತುನ ಕಳೆ. ಮತ್ತ ಆ ಸದ್ಗುರುನಾಥನ ಸ್ವರೂಪ ನಿನಗೆ ಗೊತ್ತಾಗ್ಲಿಲ್ಲ, ಆಮೇಲೆ ಯಾದಕ್ಕೆ ಪರಮಾರ್ಥ ಮಾಡ್ತಾನೋ ಅಂತ ಪ್ರಜ್ಞೆನೂ ಜಾಗೃತ ಆಗ್ಲಿಲ್ಲ ಅಂದ್ರ ನಿನ್ನಂತಲಿ ಅಹಂಕಾರ ಹೋಗುದಿಲ್ಲ. ನಿನ್ನಂತಲಿ ಈ ಅಹಂಕಾರ ಏನ್ ತುಂಬ್ಕೊಂಡು ಕೂತಿಲ್ಲ, ಇದು ಹೋಗುದಿಲ್ಲ. ಅದು ಇದ್ರ ಮಾತ್ರ ಅಹಂಕಾರ. ಇವೆರಡು ನಿನ್ಗೆ ಗೊತ್ತಾಗ್ತದ್ರ ಮಾತ್ರ ಅಹಂಕಾರ ನಿನ್ನ ಸನೇಕೆ ಬರುದಿಲ್ಲ ಅಂತ. ಯಾಕೆ ಬರ್ಬೇಕ್ರಿ ಅಹಂಕಾರ? ಯಾಕೆ ಬರೋಕೆ? ನಮಗಿಂತ ಹೆಚ್ಚಿನವರು, ನಮಗಿಂತ ಸಾಧನ ಮಾಡಿದವರು, ನಮಗಿಂತ ಪುಣ್ಯವಂತರು, ನಮ್ಕಿಂತ ಏನಪ್ಪಾ ಅಂದ್ರೆ ಈ ಪರಮಾರ್ಥದೊಳಗ ಹುಚ್ಚು ಪದವಿಗಳನ್ನು ಮುಟ್ಟಿದವ್ರು ಇರೋ ಹೊತ್ತಾಗ ನಾವೇನ್ ಅಹಂಕಾರ ಪಡೋದು? ಇದು ಎಲ್ಲ ಎಂದ ಅರ್ಥ ಆಗುದು ಅಂತಂತಾರ. ಅದಕ್ಕ ನಾಮಸ್ಮರಣೆ ಮಾಡ್ಬೇಕಾಗ್ತದೆ, ಇಷ್ಟೆಲ್ಲ ತಯಾರಿ ಇಟ್ಕೊಂಡ್ ಮಾಡಂತ. ಇನ್ನ 98ನೇ ಶ್ಲೋಕನೊಳಗೆ ಏನಂತಾರ ಇವತ್ತ ಅಂದ್ರ, ಹರಿನಾಮ ನೇಮಸ್ತ ಪಾಷಾಣ ತಾರಿ. ಏನು? ಹರಿನಾಮ ನೇಮಸ್ತ ಪಾಷಾಣ ತಾರಿ, ಬಹುತಾರಿಲೆ ಮಾನವ ದೇಹದಾರಿ, ತಯಾ ರಾಮನಾಮಿ ಸದಾಜೋ ವಿಕಲ್ಪಿ, ವದೇನಾ ಕದಾ ಜೀವತೋ ಪಾಪರೂಪಿ. ಜಯ ಜಯ ರಘುವೀರ ಸಮರ್ಥ. ನೋಡ್ರಿ, ಇದು ಒಂದು ವಿಶೇಷ ಶ್ಲೋಕನೆ. ಅವ್ರಂತಾರ, ಆ ಸದ್ಗುರುನಾಥ ಕೊಟ್ಟಂತ ನಾಮ ಅಂದ್ರೆ ಹರಿನಾಮ, ಆ ರಾಮನಾಮ ಕಲ್ಲನ್ನು ಸಹಿತ ತೇಲ್ಸ್ಯದಂತ. ಆ ನಾಮಸ್ಮರಣೆ ಏನದಂದ್ರ ಕಲ್ಲನ್ನೇ ತೇಲ್ಸ್ಯದ. ನಿಮಗೆ ಇವತ್ತಿನ ದಿವಸ ಅಲ್ಲಿ ಹೋಗಿ ರಾಮೇಶ್ವರಕ್ಕೆ ಹೋದ್ರಂದ್ರ ಅದೇನ ಸೇತುವೆ ಅದಲ್ಲ, ಅವೆಲ್ಲ ತೇಲಿದ ಕಲ್ಲದಿಂದ ಕಟ್ಟಿದ್ದೇನೆ. ಅಲ್ಲೇನು ಸಮುದ್ರದಾಗ ತಳಗಿಂತಿಂದ ಬಂದಿಲ್ಲ ಅವು, ಅದು ಸಮುದ್ರ ತೇಲಿಕ್ಕತ್ತಾವ. ಅದ್ರ ಮೇಲೆ ಇಷ್ಟೆಲ್ಲ ವಾನರ ಸೇನ ಹೋಗಿ ರಾವಣನ ಸಂಹಾರ ಮಾಡಿ ಬಂದ್ರವ್ರು. ಹೆಂಗ ತೇಲಿದು ಹಂಗಾರವು? ಕಲ್ಲು ತೇಲಿದು ಎಲ್ಲರೇ ನೋಡ್ರಿ ನಾವು. ಉಳ್ಕಿದ್ದ ಎಲ್ಲ ಉಳ್ಕಿದ್ ತೇಲ್ಬಹುದು, ಅವು ಇವು ಹಗರ್ ವಸ್ತುಗಳು. ಕಲ್ಲ ಜಡವಸ್ತು. ಇದು ಈ ಜಡವಸ್ತು ನೀರಾಗ ತೇಲ್ತದ ಅಂದ್ರ ತೇಲ್ತದ ಅಂತಾರ ಅವ್ರು. ನಾವ್ ಹೆಂಗ ತೇಲ್ತದ ಅಂದ್ರೆ ತೇಲ್ತದ. ಯಾಕಂದ್ರ ಅದು ಉದಾಹರಣೆ ಅದ, ಅದೊಂದು ಇದು ಸಿದ್ಧಾಂತ ನಮಗ್ ಗೊತ್ತಾಗ್ತದ. ಶ್ರೀ ರಾಮಪ್ರಭು ರಾಮ ಅಂತೇಳಿ ಕಲ್ಲ ಮೇಲೆ ಹನುಮಂತ ಬರೆದು ಕೊಟ್ಟಾಗ ನಳ ಮತ್ತು ನೀಲ ಇವರು ಏನಪ್ಪಾ ಅಂದ್ರ ಆ ಸೇತುವೆ ಕಟ್ಲಿಕ್ಕತ್ತಿದ್ರು. ಅವಾಗ ಈ ವಾನರೆಲ್ಲ ಅಂತಂತ ದೊಡ್ಡ ಕಲ್ಲುಗಳು ಒಯ್ದು ಅವ್ರ ಕೈಯಾಗ ಕೊಟ್ಟಕೊಳ್ಳೆ ಅವ್ರ ನೀರಾಗ ಒಗಿತಿದ್ರು ಸಮುದ್ರದಾಗ. ಸಮುದ್ರ ತೇಲಿ ಬಿಡ್ತಿದ್ರು, ಸಮುದ್ರದಾಗ ತೇಲ್ತಿದ್ದು. ಹಿಂಗ ಕಲ್ಲು ತೇಲಾಡಿದ್ದು ಇತಿಹಾಸದೊಳಗ, ರಾಮಾಯಣದೊಳಗ ನಮಗೆ ಇದೊಂದು ಪ್ರಚೀತಿ ಅದ. ಮತ್ ಕಲ್ಲನ್ನೇ ತೇಲ್ತಾವಂದ್ರ
ಕಲ್ಲಿನ ಗತಿ ಇದ್ದವ್ರು ನಾವ್ಯಾಕೆ ತೇಲುದಿಲ್ಲ ಅಂತ ಏನ್ರ. ಈಗ ನಾವು ಕಲ್ಲಿದ್ದಂಗೆ ಇದೆ ಹೇಳ್ಬೇಕಂದ್ರ. ಸಮರ್ಥರು 8ನೇ ದಶಕ 6ನೇ ಸಮಾಸದೊಳಗ ದುಶ್ಚಿತ ನಿರೂಪಣ ಅಂತೇಳಿ ಒಂದ್ ನಿರೂಪಣ ಮಾಡ್ಯಾರ. ಅದ್ರಾಗ ಅವ್ರು ಹೇಳ್ತಾರ, ಅವರು ಕಲ್ಲು ನಿಮಗಿಂತ ಚಲೋ ಅಂತಾರ, ತುಮಚಾಪೇಕ್ಷಾ ಪಾಷಾಣ ಗೋಮಟ ಅಂತ. ನಿಮಗಿಂತ ಕಲ್ಲ ಚಲೋರಪ್ಪ ಅಂತಾರ ಅವ್ರು ಶ್ರವಣಿಕರಿಗೆ. ಯಾಕಂದ್ರ ಇವತ್ತು ನೀವು ಏನಾರ ಕೇಳ್ತಿದ್ರಿ, ಮಹಾತ್ಮರು ಹೇಳಿದಂತ ಮಾತನ್ನು ಶ್ರವಣ ಮಾಡ್ತೀರಿ, ಮಾಡಿ ದೋಷ ಗುಣಗಳೆಲ್ಲ ಅವಪ್ಪ ಅಂತ ಗೊತ್ತಾಗ್ತದ ನಿಮಗ. ಅಂದ್ರು ಸಹಿತ ಮರುದಿವ್ಸ ಬಂದಾಗ ಮತ್ತೆ ಅವ್ನು ಇಟ್ಕೊಂಡೇ ಬಂದಿರ್ತೀರಿ. ಈಗ ನೋಡ್ರಿ, ಒಮ್ಮೆ ಕೇಳಿದ್ಮೇಲೆ ಬದಲಾವಣೆ ನಾವು ಆಗ್ಬೇಕಿಲ್ಲೋ? ಮತ್ತ ಆಗಿಲ್ಲ ಅಂದ್ರ ಯಾವ್ದನ್ನ ದೋಷ ಗುಣಗಳನ್ನ ತೆಗಿಬೇಕಂತ ಪ್ರವಚನಗಳನ್ನ ಕೇಳಿದೆವು, ಅವ್ರು ಹೇಳಿದ್ರು, ಅವನ್ ತೆಗಿಯಲಿಲ್ಲ ಅಂದ್ರ ನಾವು ಮತ್ತ ಆ ಕಲ್ಲಿಕ್ಕಿಂತ ಹತ್ತಲ್ಲ ನಾವು. ಅವ್ರಂತಾರ, ವಾಂಕುಡ ತಿಕಡ ಫೋಡಿಲ ಪಾಷಾಣ ಗಡೂಣ ನೀಟ ಕೇಲ ದುಸರೆ ವೇಳೆ ಸಿಪಾಯಿಲ ತರಿತೋ ತೈಸಾ ಚೀಯಸಿ. ಈಗ ಒಂದು ಕಲ್ಲು ಇರ್ತದ, ಮೂರ್ತಿ ಮಾಡ್ಲಿಕ್ಕೆ ಮೂರ್ತಿಕಾರ ಒಂದು ಕಲ್ಲು ತಗೊಂಡಿರ್ತಾನ. ಆ ಮೂರ್ತಿಗೆ ಬ್ಯಾಡಾದ ಕಲ್ಲುಗಳು, ಆ ಮೂರ್ತಿ ತಯಾರು ಮಾಡ್ಲಿಕ್ಕೆ ಬ್ಯಾಡಾದ ಕಲ್ಲುಗಳನ್ನೆಲ್ಲ ಒಡೆದು ಹೊರಗೆ ತೆಗೆದಿರ್ತಾರ. ತೆಗೆದ ಅವತ್ತಿನ ಕೆಲಸ ಮುಗಿತದ, ಮತ್ ಮರುದಿವ್ಸ ಬಂದು ಮತ್ ಶುರು ಮಾಡ್ತಾನ. ಶುರು ಮಾಡಿದಾಗ ನಿನ್ನೆ ತೆಗೆದದ ಕಲ್ಲುಗಳು ಏನ್ರಿ ಹತ್ಕೊಂಡು ಕೂತಿರ್ತಾವನ್ರಿ ಅಲ್ಲಿ. ಸಮರ್ಥರಂತಾರ, ಅವ್ ಹತ್ಕೊಂಡು ಕೂಡುದಿಲ್ಲ, ಅವ್ ತೆಗೆದದ್ದು ತೆಗದಂಗಿರ್ತಾವ, ಮತ್ ಬೇರೆ ಏನವ ಏನ್ ದೋಷದ ಅವ್ರ ಆ ಕಲ್ಲುಗಳು ಅವ್ರು ಒಡೆದು ತೆಗಿತಿರ್ತಾರ. ಆದ್ರ ಆಕೇನೆ ಕಪಲಿ ಪೋಡಿಲಿ ತೇ ಮಾಗುತ್ತೇ ನಾಹಿ ಜಡಲಿ, ತಿರುಗಿ ಬಂದ ಅವೇನ್ ಹತ್ಕೊಂಡು ಕೂಡುದಿಲ್ಲ. ಮನುಷ್ಯಾಚಿ ಕುಬುದ್ದಿ ಜಾಡಿಲೆ ತರಿತೆ ಪುನಲಾಗಿ. ಆದ್ರ ಈಗ ಮನುಷ್ಯರು ಹೆಂಗಿದ್ದಾರಂದ್ರ, ಇವತ್ತು ದೋಷ ಗುಣಗಳು ತೆಗೆದಿರ್ತಾರ ಅವ್ರು ಪ್ರವಚನಕಾರರು ಮಹಾತ್ಮರು, ಮತ್ತ ಮರುದಿವ್ಸ ಬಂದಾಗ ಹೆಂಗಿತ್ತು ಹಂಗೆ ಇರ್ತಾರ, ಮತ್ ಒಡಿಯುದು. ಹಿಂಗ ಇವ್ರು ಒಡ್ಕೊತಾನೆ ಕೊಡುದು, ಅವ್ ಹೊರಗೆ ಬರುದು, ಮತ್ತೊಂದ್ ದಿವ್ಸ ಬರುವತ್ನಾಗ ಮತ್ತ ಅವನ್ನೆಲ್ಲ ಹಂಗೆ ಇಟ್ಕೊಂಡೇ ಬರುದು. ಮತ್ತಂದಾಗ ಸಾಂಗತ ಅವನಿಗೆಲ್ಲ ಪುನಃ ಮಾಗುತ್ತಾ ಜಡಲ, ಮತ್ ತಿರುಗಿ ಬಂದ ಅವೇ ಅವು ಗುಣಗಳನ್ನೇ ನೀವು ಸೇರ್ಸ್ಕೊಂಡು ಕೂತ್ರ ಯಾ ಕಾರಣೆ ಮಹಾಬಲ ಪಾಷಾಣ ಗೋಮಠ. ಅದ್ರ ಸಂಬಂಧ ನಿಮಗಂತೀನಿ ನಿಮಗಿಂತ ಕಲ್ಲು ಚಲೋಪ. ಅಂದ್ರೆ ಈ ಶಬ್ದ ಸಮರ್ಥ ರಾಮದಾಸ್ ಮಹಾರಾಜರು ಬಳಸ್ಬೇಕಾತಂದ್ರ ನಾವು ಶ್ರವಣಿಕರು ಕೇವಲ ಕೇಳಿ ಬಿಡ್ತೇವ್ ನಾವು. ಕೇಳಿ ನಮ್ಮ ಅವಗುಣಗಳನ್ನ ಅಳೆದು ಒಳ್ಳೆಯ ಗುಣಗಳನ್ನ ಧಾರಣ ಮಾಡಿಕೊಂಡು ಅಂತ ಒಂದು ಸದ್ವಿದ್ಯಾ ಶ್ರೇಷ್ಠ ಗುಣಗಳ ಆಗರ ನಮ್ಮಂತಲ್ಲಿ ಆಗುವುದಿಲ್ಲ. ಎಷ್ಟು ಕೇಳಿದ್ರು ಅಂದಾಗ ಆ ಕಲ್ಲಿಗಿತ್ತ ನಾವು ಕಲ್ಲಿಗಿತ್ತ ಅತತೆ ಅದ್ರವ್ರು ಜಾಚ ಅವಗುಣ ಜಡೇನ ತೋ ಪಾಷಾಣ ಹೂನ ಗುಣ. ಯಾರ ಅವಗುಣಗಳು ಹೋಗುವುದಿಲ್ಲ ಅವ್ರ ಆ ಕಲ್ಲಿಗಿತ್ತ ಅತಂತ ಪಾಷಾಣ ಆಗಳ ಜಾಣ ಕೋಟಿ ಗುಣ. ಅಂತವ್ರಕ್ಕಿಂತ ಆ ಕಲ್ಲನೇ ಚಲೋ, ಒಡೆದದ್ದು ಹಂಗೆ ಒಡೆದಂಗಿರ್ತದ, ಮತ್ತ ಮೂರ್ತಿ ಕಟ್ಟಿರ್ಲಿಕ್ಕೆ ನಮಗ ಅನುಕೂಲ ಆಗ್ತದ ಅಂತೇಳಿ ಸಮರ್ಥರಂತಾರ. ಅಂದಾಗ ನಮ್ದು ಹಂಗೆ ಆಗ್ಯದ. ಅದಕ್ಕೆ ಅವ್ರಂದ್ರು ಮುಖಿ ನಾಮತ ಏನಂತಾರವ್ರು, ಹರಿನಾಮ ನೇಮಸ್ತ ಪಾಷಾಣ ತಾರಿ ಬಹು ತಾರಲೆ ಮಾನವ ದೇಹ. ಎಂತೆಂತ ಪಾಷಾಣದಂತವ್ರನ್ನು ಸಹಿತ ಕಲ್ಲಿನಂತವ್ರು ಸಹಿತ ಸಮರ್ಥರು ಏನಪ್ಪಾ ಅಂದ್ರ ಅವ್ರನ್ನ ಮತ್ತ ಏನಪ್ಪಾ ಅಂದ್ರೆ ಭವಸಾಗರದಿಂದ ದಾಟುವಂಗ ಮಾಡಿದ್ರು. ಆದ್ರೆ ಕಲ್ಲುಗತ್ತೆ ನಾವು ಆಗ್ಬಾರ್ದಂತಾರ. ಯಾಕಂದ್ರ ಮಹಾತ್ಮರು ನಮಗ್ ಇಷ್ಟೊಂದ್ ಏನಪ್ಪಾ ಅಂದ್ರೆ ತುತ್ತು ಮಾಡಿ ಆಧ್ಯಾತ್ಮದ ವಿದ್ಯೆಯನ್ನು ಉಣಿಸ್ಲಿಕ್ಕತ್ತಾರ. ಅವಗುಣಗಳ ಬಗ್ಗೆ ಅವತ್ರ ಒಂದು ಪರಿಣಾಮದ ಬಗ್ಗೆ ಹೇಳಿಕತ್ತಾರ. ಒಳ್ಳೆಯ ಗುಣಗಳ ಒಂದು ವಿಶೇಷತೆಯನ್ನು ನಮಗ್ ಇದು ಮಾಡ್ಲಿಕ್ಕತ್ತಾರ. ಅಂದಾಗ ಅವಗುಣಗಳನ್ನು ಒಂದೊಂದರೆ ಬಿಡ್ಬೇಕಲ್ಲ ಅಂತಾರ. ಒಂದು ಸತ್ಸಂಗದಾಗ ಒಂದೇ ಅವಗುಣಗಳನ್ನ ಬಿಡ್ರಿ ಅಂತಾರ. ಬೇಡ, ತಿಂಗಳಿಗೆ ಒಂದರೆ ಬಿಡ್ರಿ ಅಂತಾರ. ತಿಂಗಳಿಗೆ ಒಂದರೆ ನಮ್ಮಲ್ಲಿರುವಂತ ಅವಗುಣಗಳನ್ನ ಬಿಟ್ಟು ಸದ್ಗುಣಗಳನ್ನ ಅಳವಡಿಸಿಕೊಂಡೇವಂದ್ರ ಸ್ವಲ್ಪ ವರ್ಷನ್ಯಾಗಾರೆ ನಾವು ಪೂರ್ಣ ಸ್ವಚ್ಛ ಆಗ್ತೇವೆ. ನಾವ್ ಏನೋ ಮಾಡುದಿಲ್ಲ, ಸುಮ್ ಕೇಳೆ ರಗ್ಗಡ್ ಕೇಳೇವಲ್ರಿ ನಾವೇನ್. ಅವ್ರೇನ ಅನಂತಪುರ ಅವ್ರು ಶಂಕರಣ್ಣ ಅವ್ರು ಬರ್ತಾರ ಹೇಳ್ತಾರ, ಏನ್ ಹಂಗ ಅವ್ರು ಹೇಳ್ತಾರ, ನಮಗೇನದ ಕೂತ್ ಕೇಳಿದ್ರೆ ಸಾಕ, ಕೂತ್ ಕೇಳಿ ಬಿಡುದಪ್ಪ ಸುಮ್ಮ ಏನಪ್ಪಾ ಅಂದ್ರೆ ನಮ್ ಪ್ರಸಾದ್ ಅವರು ಅದು ಬಹಳ ಇದು ಮಾಡ್ತಾರ,
ಮತ್ತೆ ನಾವು ಕೂಡ್ಲಿಲ್ಲ ಅಂದ್ರೆ ಮತ್ತೆ ಅವ್ರ ಮನ್ಸಿಗೆ ನೋವು ಮಾಡ್ಕೋತಾರಂತ ಕೂಡ್ತೇವೆ ಹೊರತಾಗಿ ಕೇಳ್ಕೊತ ಹೋಗುದ್ರಿ ಅದು ಎಲ್ಲಿಗೆ ಹತ್ತದ ಎಲ್ಲಕ್ಕೂ ನಾವು ಪುಣ್ಯ ಬೇಕಲ್ರಿ ಅಂತಾರೆ ಕೆಲವೊಬ್ಬರು ಅಂತ ನೋಡ್ಬೇಕಂದ್ರೆ ಅವೆಲ್ಲ ಅವಗುಣ ಬಿಡ್ಬೇಕಾದ್ರೆ ಪುಣ್ಯ ಬೇಕ್ರಿ ಅಂತ ಮತ್ ಪುಣ್ಯ ಎಲ್ಲಿ ಮತ್ತ ಅವಗುಣ ಬಿಡ್ಲಿಕ್ಕೆ ಪುಣ್ಯ ಮತ್ ಬೇರೆ ಬೇಕಾಗ್ತಾನೆ ಸದ್ಗುರುಗಳು ಉಪದೇಶ ಕೊಟ್ಟ ಮೇಲೆ ಪುಣ್ಯ ಇದ್ರ ಕೊಟ್ಟಿರ್ತಾರ ಅಂದಾಗ ಮತ್ ಹೊಸ ಪುಣ್ಯ ಎಲ್ಲಿ ಬೇಕಾಗ್ತದ ನಿಮ್ಗೆ ನಾಮಸ್ಮರಣೆ ಮಾಡ್ಲಿಕ್ಕೆ ಒಳ್ಳೆಯ ಒಂದ್ ಏನಪ್ಪಾ ಸಾಧನಾ ಮಾಡ್ಲಿಕ್ಕೆ ಪುಣ್ಯ ಬೇಕು ಎಷ್ಟೋ ಮಂದಿ ನಾವು ಕೆಲವೊಬ್ರಿಗೆ ಅಂತಿರ್ತನೆ ಯಾಕಪ್ಪ ಹೆಂಗ್ ನಡೆದ ನಾಮಸ್ಮರಣೆ ಅಂದ್ರೆ ಏನ ಅದಟ್ಟು ಮಾಡ್ತೇವ್ರಿ ಎಲ್ಲಾ ಸಮರ್ಥನೆ ಮಾಡಿಸ್ಕೋಬೇಕಂತ ಮಹಾರಾಜರೇ ಮಾಡುದು ನೋಡ್ರಿ ಅವ್ರೇನ ಅದನ್ನ ಶೇಖ ಹಿಡ್ಕೊಂಡು ಕೂತಂಗ ಆಗ್ಬಿಟ್ಟದು ಉಪದೇಶ ಕೊಟ್ಟ ನಾಮಸ್ಮರಣೆ ಅನ್ನೋ ಶ್ವಾಸ ತಗೋರಪ್ಪ ಬಿಡಪ್ಪ ಅದ್ರಾಗ ಜೋಡಿಸಪ್ಪ ಅಂತೇಳಿ ಅವ್ರು ನಮ್ಮನ್ನು ಕೂತ್ ಮಾಡಿಸುವಂತ ಪರಿಸ್ಥಿತಿ ನಾವ್ ಕಲ್ಪನಾ ಮಾಡ್ಕೋತೇವ ಅಂದ್ರೆ ಮಹಾರಾಜರು ಏನ್ ಮಾಡ್ಬೇಕ್ರಿ ಕೊಟ್ಟಾರ ಹಾದಿ ತೋರ್ಸಿನಿ ಮಾರ್ಗ ತೋರ್ಸಿನಿ ಸಾಧನಾ ಕ್ರಮ ಹೇಳಿನಿ ನಾಮಸ್ಮರಣೆ ನನ್ನ ಸ್ವರೂಪ ಆಗಿರುವಂತ ನಾಮಸ್ಮರಣೆ ಕೊಟ್ಟನಿ ಮಾಡು ಪಡಿ ಅಂತಾರವ್ರು ಮಾಡ್ಲಿಲ್ಲ ಅಂದ್ರೆ ನಾ ಏನ್ ಮಾಡ್ಲೇನೆ ಯಥೇ ಜೇನೆ ಆಡಸಕ್ಕೆಲ್ಲ ಅಥವಾ ಸರ್ವಸ್ವ ಬಿಡಲ್ಲ ನಾ ಹೇಳ್ದಂಗ ನೀ ಮಾಡ್ಲಿಲ್ಲ ಅಂದ್ರ ನಿನ್ನ ನೀ ಮುಳುಗಿಸ್ಕೋತಿ ದೇವನಾಹಿ ಉಳಿಕಿಲ್ಲ ವಿವೇಕಿ ಬರೀ ನೀ ಮತ್ತೆ ನಾಮಸ್ಮರಣೆ ಮಾಡಿಲ್ಲ ವಿಚಾರ ಮಾಡ್ಲಿಲ್ಲ ಚಿಂತನಾ ಮಾಡ್ಲಿಲ್ಲ ವಿವೇಕ ಜಾಗೃತಿ ಮಾಡ್ಕೊಡಿಲ್ಲ ನನ್ನ ಮನುಷ್ಯನೇ ಅಂತ ಕಡಿತನಕ ನೀ ತಿಳ್ಕೊಂಡೆ ಅಂದ್ರ ನೀನ್ ಏನಪ್ಪಾ ಅಂದ್ರ ಮಾಡ್ಕೊಂಡ್ ಹಂಗಾಗ್ತದ ಅಂತಾರ ಅದಕ್ಕ ಹಂಗ ಯಾರ್ ತಿಳ್ಕೊಂಡಾರ ಪ್ರಜ್ಞೆ ಜಾಗೊಂಡ್ ಮಾಡ್ಕೊಂಡಾರ ಹಿಂಗ ಎಷ್ಟೋ ಮಂದಿ ಏನಪ್ಪಾ ಅಂದ್ರ ಈ ಭವಸಾಗರದಿಂದ ಪಾರಾಗಿ ಹೋಗ್ಯಾರ ತಯಾರಾಮನಾಮಿ ಸದಾಜೋ ವಿಕಲ್ಪಿ ಯಾರು ಆ ನಾಮಸ್ಮರಣೆ ಬಗ್ಗೆನೇ ಒಂದ್ ನಮ್ಮಲ್ಲಿ ವಿಕಲ್ಪ ಹುಟ್ಟಿಸ್ಕೊಂಡ್ ಕೂತಾರ ಇದ್ ಹೆಂಗ್ ಪಾರ ಮಾಡ್ತದ್ರಿ ಇದು ನಮಗ್ ಗೊತ್ತದ್ರಿ ಉಪದೇಶ ಒಮ್ಮೆ ನಾವೊಬ್ಬರು ಕರ್ಕೊಂಡು ಹೋಗಿದ್ದೇವೆ ಉಪದೇಶ ಕೊಡಿಸ್ಲಿಕ್ಕೆ ನಾನು ನಮ್ ಗೆಳೆಯ ಕೂಡ್ಸಿವ್ ಸದ್ಗುರುಗಳಂತಲ್ಲಿ ನಮ್ ಜೋಡಿ ಡ್ರೈವರ್ ಇದ್ದವ ಅವ ಬಹಳಷ್ಟು ಏನೋ ಒಟ್ಟ ಅಧ್ಯಾತ್ಮದ ರುಚಿ ಇತ್ತವನು ಸಿದ್ಧಿ ಪ್ರಾಪ್ತ ಮಾಡ್ಕೋಬೇಕು ಅನ್ನೋದು ಬಹಳ ತಲೆಯಾಗಿತ್ತು ಈ ಸಿದ್ಧಿಗಿದ್ದಿ ಏನ್ ಪ್ರಾಪ್ತ ಮಾಡ್ಕೋತಾನೇವ ಅದಕ್ಕ ಗುರುವಿನಿಂದ ಉಪದೇಶ ಕೊಟ್ಟೇವಂದ್ರ ಆ ನಾಮಸ್ಮರಣೆ ಮಾಡಿದ್ರ ಈ ಒಂದು ಅಧ್ಯಾತ್ಮದಾಗ ಒಂದು ಉಚ್ಚ ಆಂತರಿಕ ಸ್ಥಿತಿಯನ್ನಂತೆಲ್ಲ ಪ್ರಾಪ್ತ ಆಗ್ಲಿ ಅಂತ ಕರ್ಕೊಂಡು ಹೋದೆವು ಹೋಗಿ ಅಲ್ಲಿ ಬೆಕ್ಕೇರಿ ಬಾಲಕೃಷ್ಣ ಮಹಾರಾಜರಂತಲ್ಲಿ ಹೋಗಿ ಅವತ್ತಿದ್ದ ಕೂಡಲೇ ನಾವು ಹೋಗಿ ಒಂದ್ ಕೂಡಲೇ ಸಂತೋಷ ಪಟ್ರು ಅವತ್ತು ರಾತ್ರಿ ಭಜನೆ ಮಾಡಿದೆವು ಮರುದಿವ್ಸ ಮುಂಜಾನೆ ಸ್ನಾನ ಮಾಡಿ ಅವ್ ಉಪದೇಶ ಕೊಟ್ರು ಉಪದೇಶ ತಗೊಂಡು ಬಂದೇವು ಎಲ್ಲಾರು ಕೂಡ್ಸಿ ಮರುದಿವ್ಸ ಮತ್ ನನ್ ಡ್ಯೂಟಿಗೆ ಫಿಕ್ಸ್ ಡ್ಯೂಟಿ ನನ್ ಜೋಡಿ ಬರ್ತಿದ್ದವ ಅವಾಗ ಬಂದ ಡ್ಯೂಟಿಗೆ ಬಂದಾಗ ಹೆಂಗ ಅನಸ್ತದಪ್ಪ ಉಪದೇಶ ತಗೊಂಡ್ ಬಂದಿದ್ ನಿನಗೆ ಏನ್ ಅನಸ್ತದ ಅನ್ಕೊಳ್ಳಿ ಕಣರ ಅದ್ ಮೊದ್ಲಾಗ ಗೊತ್ತಿತ್ತಲ್ರಿ ನನಗ ಅಂತ ಅಂದ್ಬಿಟ್ಟ ಏನ್ ಉಪಯೋಗ ಅದು ಹಿಂಗದ ಭಗವಂತ ಸದ್ಗುರುನಾಥ್ ನಮಗ್ ಉಪದೇಶ ಕೊಟ್ಟಾರಂದ್ರ ಭಗವಂತನ ಒಂದು ಸಹಸ್ರಾರು ನಾಮದೊಳಗ ಒಂದು ನಾಮವನ್ನ ಸಾಕ್ಷಾತ್ಕಾರ ಮಾಡ್ಕೊಂಡು ಆ ನಾಮವನ್ನು ನಮಗ್ ಕೊಟ್ಟಿರ್ತಾನ ಅಂದಾಗ ಅದು ಸಾಮಾನ್ಯ ನಾಮ ಅಲ್ಲ ಸಬೀಜ ನಾಮ ಅನಿಸ್ಬೇಕು ಸಬೀಜ ನಾಮ ಅದಕ್ಕ ನಾಮದ ಪ್ರೇಮ ನಮಗ್ ಬರ್ಬೇಕಾತಂದ್ರ ಅದು ಭಾಗ್ಯವಂತರಿಗೆ ಮಾತ್ರ ಬರ್ತದಂತ ನೋಡಿ ಜ್ಞಾನಿಗಳು ಸದ್ಗುರುನಾಥ್ ಕೊಟ್ಟಂತಹ ನಾಮದ ಮೇಲೆ ನಮಗ್ ಪ್ರೇಮ ಹುಟ್ಟಬೇಕಾದ್ರ ಅದು ಭಾಗ್ಯವಂತರಿಗೆ ಮಾತ್ರ ಬರುತ್ತದೆ ಎಲ್ಲಿ ಅಧಿಕಾರ ಐಶ್ವರ್ಯವಿದ್ದರೂ ನಾಮದಲ್ಲಿ ಪ್ರೇಮ ಬರುತ್ತಿದ್ದರೆ ನಾವು ಸಹ ಹಿರಣ್ಯಕಶಿಪುರೇ ಅಲ್ಲವೇ ಅಂತಾರ ಎಲ್ಲಾ ಆದ ಕರೆ ಶ್ರೀಮಂತಿಕೆ ಅಧಿಕಾರ ಸಂಪತ್ತ ಎಲ್ಲಾ ಭಗವಂತ ಪೂರ್ವಜನದ ಸುಕೃತಿಂದ ಸಿಕ್ಕದ ಕರೆ ಆಮೇಲೆ ನಮಗ್ ನಾಮದೊಳಗೆ ಪ್ರೇಮನ ಬರ್ಲಿಲ್ಲ ಅಂದ್ರೆ ನಾವು ಒಬ್ರು ಹಿರಣ್ಯಕಶಿಪುನಿ ಇದ್ದಂಗ ಪ್ರಹ್ಲಾದನ್ ತಂದಿದ್ದಲ್ಲ ಏನ್ ಸುತಾ ಮಗನೇ ಹಗಲ ರಾತ್ರಿ ಭಗವಂತನ ನಾಮಸ್ಮರಣೆ ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡಂತ ಪ್ರಹ್ಲಾದ ಮಗನೇ ಮಾಡ್ತಿದ್ರು ಸಹಿತ ಅವಾಗ ಅದ್ರ ಮೇಲೆ ಪ್ರೇಮ ಬರ್ಲಿಲ್ಲ ಅಂತ ಏನ್ರಿ ಹಂಗ ನಾವು ಒಬ್ಬ ವೈದ್ಯ ಭಯಾನಕವಾದ ಏಡ್ಸ್ ಕ್ಯಾನ್ಸರ್ ಅಕ್ಷಯ ಮುಂತಾದವುಗಳನ್ನು ಗುಣಪಡಿಸುತ್ತಾರೆ ಒಬ್ಬ ಚಲೋ ವೈದ್ಯ ಇದ್ದಾನ ಬಹಳ ಪಳಗಿದಾವಿದ್ದಾನ ಬಹಳ ವರ್ಷ ಸರ್ವಿಸ್ ಆಗ್ಯದ ಎಲ್ಲ ದೊಡ್ಡ ಏಡ್ಸ್ದಂತ ರೋಗ ಕ್ಯಾನ್ಸರ್ದಂತ ರೋಗ ಕ್ಷಯ ರೋಗ ಮುಂತಾದ ಎಲ್ಲಾ ರೋಗಗಳನ್ನ ಅವ ತನ್ನ ಔಷಧದಿಂದ ಕಡಿಮೆ ಮಾಡ್ತಾನ ಮತ್ತೆ ಅಂತದ್ದು ಸಾಮಾನ್ಯ ಒಂದ್ ಏನಪ್ಪಾ ಜ್ವರ ನೆಗಡಿ ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ ಅವನು ಹಂಗ ಭವಸಾಗರ ದಾಟಿಸುವಂತಹ ಆ ನಾಮವನ್ನೇ ಸಮರ್ಥನ ನೀಡಿದಾಗ ನಾವು ಸಣ್ಣ ವಿಚಾರಗಳನ್ನ ಅದ್ರ ಮುಂದೆ ಇಟ್ಟುಕೊಂಡು ನಾವು ನಾಮಸ್ಮರಣೆಗೆ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ನಾವು ವಿಕಲ್ಪಗಳು ಮಾಡ್ಕೊಂಡು ಕೂತ್ ಬಿಟ್ಟೇವಂದ್ರ ಹೆಂಗ ವಿಕಲ್ಪ ಬಂತು ಅಂತಂದ್ರ ನಾಮದ ಮೇಲೆ ವಿಶ್ವಾಸ ಕೂಡ್ಲಿಲ್ಲ ಅಂದ್ರ ಒದೇನಾಕದ ಜೀವತ್ತು ಪಾಪ ರೂಪಿ ವಿಶ್ವಾಸ ಕೂಡ್ಲಿಲ್ಲ ಅಂದ್ರ ನಾಮಸ್ಮರಣೆ ಮಾಡ್ಲಿಕ್ಕೆ ಆಗುದಿಲ್ಲ ನಾಮಸ್ಮರಣೆ ಮಾಡ್ಲಿಲ್ಲ ಅಂದ್ರ
ನಮ್ಮಲ್ಲಿ ಪಾಪ ಮತ್ತ ಸಂಗ್ರಹ ಆಗಿಬಿಡ್ತಂತ. ಯಾಕಂದ್ರ ಸದ್ಗುರುನಾಥ್ ಕೊಟ್ಟಂತ ನಾಮಸ್ಮರಣೆ, ಆ ನಾಮಸ್ಮರಣೆ ಮಹತಿ ಹಂಗದ ಅಂದ್ರ ಜಳತಿಲ ಪಾಪ ಜನ್ಮಾಂತರಿಚೆ. ಒಂದು ನಾಮ, ಭಗವಂತನ ನಾಮ ಜನ್ಮ ಜನ್ಮಾಂತದ ಪಾಪವನ್ನು ಸುಡುವಂತ ತಾಕತ್ ಆ ನಾಮದೊಳಗದ. ಮತ್ತೆ ನೀ ನಾಮಸ್ಮರಣೆ ಮಾಡ್ಲಿಲ್ಲ ಅಂದ್ರ ನಿನ್ನಂತರ ಪಾಪನೇ ಸಂಗ್ರಹ ಆಗ್ತದೆ ಹೊರತಾಗಿ ಹಿಂದಿನ ಒಂದು ಪಾಪನೂ ಸುಡುದಿಲ್ಲ, ಮುಂದೆ ನಿನ್ನಿಂದ ಪಾಪ ಆಗ್ಲಾರ್ದಂಗೂ ನಿನ್ನಿಂದ ಏನಪ್ಪಾ ಅಂದ್ರ ಆ ವಿವೇಕ ನಿನಗೆ ಜಾಗೃತ ಆಗುದಿಲ್ಲ. ಹಿಂಗಾಗಿ ನೀನು ಅಧೋಗತಿಗೆ ಹೋಗ್ಬೇಕಾಗ್ತದ. ಅದಕ್ಕೆ ಅವ್ರಂದ್ರು ಒದೇನಾಕದ ಜೀವತ್ತು ಪಾಪರೂಪಿ. ಮುಖದಿಂದ ನಾಮಸ್ಮರಣೆ ಮಾಡ್ಲಾರ್ದವ ಒಬ್ಬವ ಪಾಪಿ ಪಾಪರೂಪ ಅಂತ. ಅವನ ಪಾಪ ಸಂಗ್ರಹಕ್ಕಾಗಿ ಅವ ಏನಪ್ಪಾ ಅಂದ್ರೆ ಹುಟ್ಟಿದಂಗಾತು. ಐಸೇ ಪ್ರಕಾರೀಚೆ ಜೇ ಜನ ಅಂತ ಸದ್ಗುರುಗಳು ಸಮರ್ಥರಂತಾರ. ಈ ರೀತಿ ಎಲ್ಲಾ ತಿಳಿದು ಸಹಿತ ಮಾಡ್ಲಿಲ್ಲ ನಾಮಸ್ಮರಣೆ ಅಂದ್ರ ಐಸೇ ಪ್ರಕಾರೀಚೆ ಜೇ ಜನ ತೇ ಜೀತಚಿ ಪ್ರೇತ ಸಮಾನ. ಅವ್ರ ಜೀವಂತಿದ್ರು ಸಹಿತ ಪ್ರೇತ ಸಮಾನ ಅಂತ ತಿಳ್ಕೊರಿ. ತಯಾಸಿ ನ ಕರಾವೆ ಭಾಷಣ ಪವಿತ್ರ ಜನಿ. ನೀವೇನ ಈ ಪರಮಾರ್ಥದೊಳಗ ಮಾರ್ಗದೊಳಗ ಸರಿಯಾಗಿ ನಡೆದಿರಲ್ಲ ಅಂತವ್ರ ಜೋಡಿ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ನೀವು ಅಂತ ಸಮರ್ಥ. ಇಷ್ಟು ಕಠಿಣ. ಹೇ ಕಾಹಿಚ ನ ಧರಿ ಮನಿ. ಇಷ್ಟೆಲ್ಲಾ ಶ್ರವಣ ಮಾಡಿ ಸಹಿತ ಯಾವ್ದೋ ಮನಸ್ಸಿನಾಗ ಇರ್ಲಾರ್ದ ಮತ್ತಿದ್ದಂಗ ಇದ್ರ ಹೇ ಕಾಹಿಚ ನ ಧರಿ ಮನಿ ತೋ ಮೃತಪ್ರಾಯ ವರ್ತೇ ಜನಿ. ಅವ್ ಇದ್ರು ಸಹಿತ ಹೋದಂಗ ಅಂತ ತಿಳ್ಕೋರಿ. ಜನ್ಮ ಏವೂನಿ ತೇನೇ ಜನನಿ ವಾಯಾಚ ಕಷ್ಟವಿಲೆ. ಸುಮ್ಮನೆ ಈ ಜನ್ಮ ಮನುಷ್ಯ ಜನ್ಮ ತಗೊಂಡು ಬಂದ ತನ್ನ ತಾಯಿ ಗರ್ಭಕ್ಕೆ ಕಷ್ಟ ಕೊಟ್ಟಂಗ ಆತು ಅಂತ. ಇಷ್ಟು ಕಠಿಣ ವಿಚಾರಗಳನ್ನ ಶಬ್ದಗಳನ್ನು ಸಮರ್ಥರು ಬಳಸಿ ಯಾಕೆ ಹೇಳ್ಯಾರಂದ್ರೆ ನಾಮಸ್ಮರಣೆ ಮಾಡ್ರಿಪ್ಪ, ಉದ್ಧಾರ ಆಗ್ರಿ. ಸರಳ ಮಾರ್ಗ ಈ ಕಲಿಯುಗದಾಗ ಹರಿನಾಮನೇ ಒಂದೇನಪ್ಪಾ ಅಂದ್ರೆ ಈ ಭವಸಾಗರವನ್ನು ದಾಟಿಸುವಂತ ಏಕೈಕ ನಾವೇ ಆಗ್ಯದ. ಅದನ್ನ ನೀವು ಪ್ರೇಮದಿಂದ ಭಾವದಿಂದ ಮಾಡ್ರಿ ಅಂತ ಹೇಳಿ ಎಲ್ಲಾ ಮಹಾತ್ಮರು ಹೇಳ್ತಾರ. ನೋಡ್ರಿ, ಪ್ರೇಮ ಮುದಿತ ಮನ್ಸೆ ಕಹೋ ರಾಮ ರಾಮ ರಾಮ್ ರಾಮ ರಾಮ ರಾಮ್ ರಾಮ ರಾಮ ರಾಮ್. ಪ್ರೇಮ ಮುದಿತ ಮನ್ಸೆ ಕಹೋ ರಾಮ ರಾಮ ರಾಮ್ ರಾಮ ರಾಮ ರಾಮ್ ಶ್ರೀ ರಾಮ ರಾಮ ರಾಮ್. पाप कटे दुख मिटे लेके राम नाम. पाप कटे दुख मिटे लेके राम नाम. भव समुद्र सुखद नाम एक राम नाम. एक राम नाम एक राम नाम. प्रेम मुदित मन से कहो राम 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 श्री राम 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 श्री राम 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 श्री राम राम राम. ನೋಡ್ರಿ ಪ್ರೇಮ ಮುದಿತ ಮನಸ್ಸ ಕೈ. ಮನ ಹೆಂಗಿರ್ಬೇಕಂದ್ರ ಅಂತ ಒಂದು ಮುಗ್ಧ ಮನಸ್ಸಿನಿಂದ ಪ್ರೇಮದಿಂದ ಆ ಭಗವಂತನ ನಾಮಸ್ಮರಣೆ ಮಾಡ್ರಿ. ಗುರುನಾಥ್ ಕೊಟ್ಟಂತ ನಾಮಸ್ಮರಣೆ ಮಾಡ್ರಿ. ಅದು ನಿಮ್ಮನ್ನ ಭವಸಾಗರದಿಂದ ದಾಟಿಸ್ತದ ಅಂತ. ಸುಮ್ಮ ಮಾಡಬೇಡ್ರಿ. ಸುಮ್ಮ ಏನೋ ಅಂತಾರಲ್ಲ ಅದಕ್ಕ ನಾವು ನಾಮಸ್ಮರಣೆ ಮಾಡು. ನಾಮದ ಮೇಲೆ ಪ್ರೇಮ ಹುಟ್ಟಬೇಕಂತಾರ ಅವರು. ನೀವು ಇವತ್ತು ಒಂದಿನ ನೇಮ್ ಹಾಕೊಂಡ್ರಿ, ಇಷ್ಟರಿಂದ ಇಷ್ಟರ ತನಕ 1 ತಾಸು ನಾಮಸ್ಮರಣೆ ಮಾಡ್ತೀನಿ. ಆ ಸಮಯಕ್ಕೆ ನಿಮಗ್ ಗೊತ್ತಿರ್ಲಾರ್ದ ನಿಮಗ ಆ ಸಮಯಕ್ಕೆ ಎಳ್ಕೊಂಡು ಹೋಗ್ಬೇಕು. ನಾಮಸ್ಮರಣೆ ನಡಿ ಅಂತೇಳಿ ಒಳಗ ಅಂತರಂಗದೊಳಗ ಅಂತ ಒಂದು ಪ್ರೇರಣೆ ಆಗ್ಬೇಕು. ನಾಮಸ್ಮರಣೆ ಟೈಮ್ ಆತ್ ಹೋಗ. ಭವಸಾಯಿ ಮಹಾರಾಜರು ಹಿಂಗ್ 36 ವರ್ಷ ಸಾಧನ ಮಾಡಿದ್ರಂತ. ಅವ್ರು ಕೆಲವು ಮಂದಿ ಮತ್ತ ದೇಶಪಾಂಡ್ಯರು ಮದುವೆ ಒಳಗ ಈ ದೇಶಪಾಂಡ್ಯರ್ ಅಂತಲ್ಲ ಅವಾಗ ಏನ್ರಿ ಇಂಥವ್ ಕೆಲವೊಂದು ಪ್ರಾಪಂಚಿಕ ಸಮಸ್ಯೆಗಳನ್ನ ಅದು ಬಗೆಹರಿಸ್ಲಿಕ್ಕೆ ಬರ್ತಿದ್ರು ಕೇಳ್ಕೊಳಿಕ್ಕೆ ಬಂದಾಗ ಅವ್ರ ಸಮಯ ಹಾಕಿದ ಸಮಯದೊಳಗ ಒಮ್ಮೆ ಕೂತ್ ಬಿಡ್ತಿದ್ರಂತ ಅವ್ರು ಬಂದವ್ರು. ಇವ್ರಿಗೆ ಹೋಗ್ರಪ್ಪ ಅಂತ ಅನ್ನೋದು ಬಿರಿ ಆಗ್ಲಿಕ್ಕತ್ತ. ಅದಕ್ಕೆ ಏನ್ ಮಾಡಿದ್ರು ಅವರು ಪಡಸಲಿ ಒಳಗ ಒಂದು ಸುಣ್ಣದ ಗೆರಿ ಹಾಕಿದ್ರಂತ. ಹಾಕಿ ಸೂರ್ಯನ ಬಿಸಿಲ ಅಲ್ಲಿಗೆ ಬರೋ ತನಕ ಮಾತ್ರ ಮಾತಾಡುದು. ಅವ್ರಿಗೆ ಹೇಳಿದ್ರು ಇನ್ನೇನ್ ಹಾಕಿರಿ ಗೆರಿ ಅಂತಂದ್ರಂತವ್ರು. ಏನಿಲ್ಲಪ್ಪ ನಾಮಸ್ಮರಣೆ ಮಾಡೋದಿರ್ತದ, ಈ ಸೂರ್ಯನ ಗೆರಿ ತನಕ ಬಿಸಿಲು ಬರೋ ತನಕ ಮಾತ್ರ ನೀವ್ ಏನೇನ್ ಸಮಸ್ಯೆಗಳವ ನನ್ನ ಕೇಳ್ರಿ ಅಂತ ಅತ್ಯ ಸೂಕ್ಷ್ಮನಾಗಿ ಹೇಳಿದ್ರಂತ. ಅಂದ್ರ ಸಮಯಕ್ಕ ಇಷ್ಟು ಕಟ್ಟಿನಿಂದ ನಿಷ್ಠೆಯಿಂದ, ಕಷ್ಟಿನಿಂದ ನಿಷ್ಠೆಯಿಂದ, ಪ್ರೇಮದಿಂದ, ನೀತಿಯಿಂದ
ಇಷ್ಟೆಲ್ಲನ್ನು ಸಂಭಾಳಿಸ್ಕೊಂಡು ನಾವು ನಾಮಸ್ಮರಣೆ ಮಾಡಿದ್ದೇವೆ ಅಂದ್ರೆ ಮಾತ್ರ ಆ ನಾಮೀಯ ಸ್ವರೂಪ ನಮಗ ನಿಮಗ ಗೋಚರ ಆಗ್ತದೆ. ಇನ್ನು ಬಹಳ ಹೇಳಿಸ್ಕೋಬಾರ್ದಂತ ಅನಿಸ್ತದ ಏನ್ರಿ, ಯಾಕಂದ್ರೆ ಇಷ್ಟೆಲ್ಲ ನಾಮಸ್ಮರಣೆ ಬಗ್ಗೆ ಸಮರ್ಥರು ಹೇಳಿ ಇವತ್ತ ಹಿಂಗಲ್ಲಿ ಕತ್ತಾರಲ್ಲ, ಮುಖಿ ನಾಮನಾಹಿ ತಯ ಮುಕ್ತಿ ಕೈಚಿ ಅಂತಾರ. ಹಂಗ್ರಪ್ಪ ನೀವು ಎಷ್ಟು ಹೇಳಿದ್ರು ಸಹಿತ ನಿಮಗ್ ವಿಶ್ವಾಸ ಕೊಡುವಲ್ತು, ನಾಮಸ್ಮರಣೆ ಮಾಡುವಲ್ರು, ನಿಮಗ್ ಮುಕ್ತಿ ಹ್ಯಾಂಗ ಸಿಗ್ತದ್ರು ಅಂತಾರ ಅವ್ರು. ಅದಕ್ಕ ಅವರಿಗೆ ಅವರೇ ತ್ರಾಸ ಆಗ್ಯದ. ನಾವು ವಿಚಾರ ಮಾಡಿದ್ರೆ ಒಮ್ಮೆ ನನಗ ಅನಿಸ್ತದ, ನಮ್ಮ ಉದ್ಧಾರ ಮಾಡ್ಬೇಕು ಅನ್ನೋದು ಚಿಂತೆ ಸದ್ಗುರುಗಳಿಗೆದ, ನಮ್ಮ ಉದ್ಧಾರ ನಾವು ಮಾಡ್ಕೋಬೇಕು ಅನ್ನೋ ಚಿಂತೆನೆ ನಮಗಿಲ್ಲ. ಹಾಗೆ ಹೋತಪ್ಪ, ಎಷ್ಟು ಆಯುಷ್ಯನೇ ಹೋಗಿಬಿಡ್ತು. ಕರೆ ಏನೂ ಬದಲಾವಣೆ ಆಗಿಲ್ಲ. ಕೇವಲ ಮ್ಯಾಲಿನ ಬದಲಾವಣೆಯೊಳಗೆ ಹುರುಪ್ ಮಾಡ್ಕೊಂಡೆವು, ಆನಂದ ಮಾಡ್ಕೊಂಡೆವು, ಅಭಿಮಾನ ಪಟ್ಟೆವು, ಅಹಂಕಾರ ಪಟ್ಟೆವು. ಆಂತರಿಕವಾಗಿ ನೀ ಏನ್ ಫರಕ್ ಆಗಿಪ್ಪ ಅಂತ ಸಮರ್ಥರು ಕೇಳಿದ್ರಂದ್ರ ಏನ್ ಉತ್ತರದ ನಮಗ? ಅದಕ್ಕೆ ನಾವು ಆಂತರಿಕವಾಗಿ ಬದಲಾವಣೆ ಮಾಡೋದೇ ಪರಮಾರ್ಥದ ಒಂದು ಸಾಧನ ಅದ. ಆಂತರಿಕವಾಗಿ ನಾವು ಬದಲಾವಣೆ ಆಗುನು. ಅದಕ್ಕ ಆಂತರಿಕ ಬದಲಾವಣೆ ಎದರಿಂದ ಆಗ್ತದ್ರೆ ಕೇವಲ ನಾಮಸ್ಮರಣೆಯಿಂದ, ಅಂತ ಒಂದು ನಿಷ್ಠೆಯಿಂದ, ಭಾವ ತುಂಬಿ ನಾವು ನಾಮಸ್ಮರಣೆಯಿಂದ ಮಾಡೋದ್ರಿಂದ ಆಗ್ತದ. ಹಂಗ ನೀವು ಹೇಳಲ್ಲ, ಸತತವಾಗಿ ಆ ನಾಮಸ್ಮರಣೆ ಕಾಲ ಕಳೆದೇವಂದ್ರ, ನಮ್ಮನ್ನ ನಾವು ಒಳಗ್ ಹೊಕ್ಕ ನೋಡಿದೇವಂದ್ರ, ಮೊದಲು ಹೆಂಗಿದ್ನೆ ಈಗ ಹೆಂಗಿದ್ನೆ ಇದ್ರೊಳಗೆ ಒಂದು ಬದಲಾವಣೆ ನಮಗ್ ಕಂಡು ಬರ್ಲಿಕ್ಕತ್ತು ಅಂತಂದ್ರ, ಆವಾಗ ಗುರುನಾಥನ ಕೃಪಾ ಅನ್ನುವಂತ ಗುರುನಾಥರ ಒಂದು ಸಾಮೀಪ್ಯದೊಳಗೆ ನಾವು ಹೋಗ್ಲಿಕ್ಕತ್ತೀವಿ ಅಂತೇಳಿ ಅದ್ರದ್ದು ಲಕ್ಷಣ. ಹಂಗ ನೀವುಗಳೆಲ್ಲ ನಾಮಸ್ಮರಣೆಗಾಗಿ ಕಾಲ ಕಳೆದ ಸಮರ್ಥರ ಕೃಪೆಗೆ ಪಾತ್ರ ಆಗಿ ಧನ್ಯರಾಗೋನು ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಸೇವೆಗೆ ನಾನು ವಿರಾಮ. ಆ ಕಲ್ಪ ವಿಶ್ವಾವಿ ತಯಾಕುಳ ಮಾಜಾಸಕಳ ಹರಿಚಾದಾಸ ಕಲ್ಪನೆची वादान हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणेतया असावे कल्याण जामुक निदान पांडुरंग कुंडलीक वरदार विठ्ठल पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्ते तू चिंतितार्थ प्रदायिने औदुंबर सदावास चिदंबर नमोस्तुते. जय चिदंबर. जय जय रघुवीर समर्थ. जय श्रीराम. ಶ್ರೀರಾಮ ಸಮರ್ಥ. ನೋಡಿ, ಅದೃಷ್ಟ ಅನ್ನೋದು ಯಾವ ತರ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ನಿನ್ನೆ ಎಲ್ಲ ಇಡೀ ದಿನ ಗುರುಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುವಿನ ಬಗ್ಗೆ ಅಲ್ಲಿ ತಿಳ್ಕೊಂಡಿದ್ದನ್ನ ಗುರುವಿಗೆ ಅರ್ಪಿಸಿ, ಹೇಗೆ ಶ್ರೀಧರ ಸ್ವಾಮಿಗಳಿಗೆ ಗುರು ಸ್ವತಃ ಸಿಗಲಿಲ್ಲ, ಅವರು ಆ ಗುರುವಿನ ಒಂದು ಚಿತ್ರ ಇಟ್ಕೊಂಡು ವಿಜಯದಶಮಿ ದಿನ ಅವರಿಗೆ ಬೇಕಾದಂತಹ ನಾಮವನ್ನ ಅವರ ಗುರುಗಳು ಹೇಳಿದ್ದು, ಫಾನಿಟ್ಕರ್ ಗುರುಗಳು ಹೇಳಿದ್ರು, ನಿನಗೆ ಇಷ್ಟ ಬಂದ ನಾಮವನ್ನ ಬರೆದು ಆ ಫೋಟೋ ಮುಂದೆ ಇಟ್ಟು 3 ಸಲಿ ಉಚ್ಚಾರ ಮಾಡಪ್ಪ, ಅದೇ ನಿನಗೆ ಉಪದೇಶ ಅಂತ ಹೇಳಿದ್ರು. ಹಾಗೆ ನಮ್ಮಲ್ಲೂ ಕೆಲವರಿಗೆಲ್ಲರಿಗೂ ಹೇಳಿದ್ವಿ, ಯಾರು ಗುರು ಸಿಕ್ಕಿಲ್ಲ ಅಂದ್ರೆ ಯಾರು ಬೇಜಾರಾಗ್ಬೇಡಿ, ಗುರುಪೂರ್ಣಿಮಾ ಬಂದಿದೆ, ಅಂತ ದಿನ ನಿಮ್ಮ ಮನಸ್ಸಿಗೆ ಬಂದಂತ ನಾಮವನ್ನ ಇಟ್ಟು ಅದೇ ನಿಮ್ಮ ಉಪದೇಶ, ಗುರು ಕೊಟ್ಟಿರೋ ಉಪದೇಶ ಅಂತ ಹೇಳಿ ಮಾಡಿ ಅಂತ. ಮಾಡಿದ್ವೋ ಇಲ್ಲೋ ಗೊತ್ತಿಲ್ಲ. ಸಮರ್ಥರಿಗೆ ಬಹಳ ಕನಿಕರ ಇದೆ ನಮ್ಮ ಸತ್ಸಂಗದಲ್ಲಿ ಬರುವ ಎಲ್ಲ ಸಾಧಕರ ಮೇಲೆ. ಇವತ್ತು ನಮ್ಮ ನೋಡ್ಲಿಕ್ಕೆ ಶಂಕರ್ರಾವ್ ಅನಂತಪುರ ಅಂತ ಹೇಳ್ಬೋದು, ಆದ್ರೆ ಸಮರ್ಥವೇ ಬಂದು ತಾವು ಹೇಳಿದ್ದನ್ನ ಇವತ್ತು ನಮಗೆ ಮತ್ತೊಮ್ಮೆ ಮರುಕಳಿ ಮಾಡ್ತಾರೆ. ಮಹಾರಾಜರು ಹೇಳ್ತಾರೆ ಯಾವಾಗ್ಲೂ, ಮುಖದಲ್ಲಿ ನಾಮ ಚಿತ್ತದಲ್ಲಿ ರಾಮ, ಮನಸ್ಸಿನಲ್ಲಿ ಆಗುವೆ ಆರಾಮ. ಹಾಗೆ ಹೇಳಿದಂಥವ್ರು ಇವತ್ತು ಮತ್ತೆ ಬಂದು ನಮ್ಮೆಲ್ಲರನ್ನು ಎಚ್ಚರಿಸ್ತಿದ್ದಾರೆ, ನಾನು ಇಲ್ಲೇ ಇದ್ದೀನಿ, ನಾನು ಇಲ್ಲೇ ಇದ್ದೀನಿ, ನೀವು ಏನೂ ಕೆಲಸ ಮಾಡೋದು ಬೇಡ, ಕೂತಾಗ ನಿಂತಾಗ ಹೋಗುವಾಗ ಬರುವಾಗ ಆ ನಾಮಸ್ಮರಣೆ ಅನ್ನೋದೊಂದು ಮಾಡಿ, ಆ ನಾಮಸ್ಮರಣೆಯನ್ನು ಮಾಡಿದ್ರೆ ಆ ಗುರು ಮಹಾರಾಜರು ನಮ್ಮನ್ನ ಈ ಭವಸಾಗರವನ್ನ ದಾಟಿಸ್ತಾರೆ. ಹಾಗಾಗಿ ನಾವು ಏನ್ ಹೇಳ್ತೀವಿ, ಬರೇ ಆ ಗುರುವನ್ನ ದೇಹದಲ್ಲಿ ಹುಡುಕ್ತೀವಿ, ದೇಹದಲ್ಲಿ ಇಲ್ಲ, ಆ ಗುರು ಅನ್ನೋ ಶಬ್ದದಲ್ಲೇ ಗುರು ಇದ್ದಾನೆ.
ಹಾಗಾಗಿ ನೋಡಿ, ಪ್ರತಿಯೊಂದನ್ನು ನಾವು ಮಾಡ್ತಾ ಇರ್ಬೇಕಾದ್ರೆ ಆ ಗುರು ನಮ್ಮ ಹಿಂದೆ ಇದ್ದಾನೆ, ನಾವು ಮಾಡುವುದು ಸರಿ ಇದೆ ಅಂದಾಗ ಮರುದಿನ ಬಂದು ನಮ್ಗೆ ಮಾರ್ಗದರ್ಶನ ಕೊಡ್ತಾನೆ, ನೀವು ಮಾಡ್ತಾ ಇರೋದು ಸರಿ ಇದೆ ಅಂತ. ಹಾಗಾಗಿ ಆ ಕಲ್ಲಿನಲ್ಲೂ ಸಹ ಅದಕ್ಕೆ ಬದಲಾವಣೆ ಆಗಬೇಕು ಅಂತ ಇದೆ. ಅವ್ರು ಹೇಳಿದ ಹಾಗೆ ಒಂದು ಮೂರ್ತಿ ಆಗಬೇಕಾದ್ರೆ ಆ ಎಕ್ಸ್ಟ್ರಾ ಕಲ್ಲು ಕಡಿದಿದ್ದು ಮತ್ತೆ ಬಂದು ವಾಪಸ್ ಅಂಟ್ಕೊಳ್ಳೋದಿಲ್ಲ. ಆದ್ರೆ ಈ ಮನಸ್ಸಿಗೆ ಮತ್ತೆ ನಮ್ಮ ವಿಕಾರಗಳು ಬಂದು ಅಂಟ್ಕೊಳ್ತಾ ಇರುತ್ತೆ. ಯಾವುದು ವಿಷಯಿಕ ವಿಕಾರಗಳು, ಅದನ್ನ ಬಿಡಬೇಕು. ಕಲ್ಲಿಗೆ ಬೇಡ ಅಂತ ಹೇಳಿ ಬಿಟ್ಟಿದೆ ಅಂದ ಮೇಲೆ ನಾವು ಸಹ ನಮ್ಮ ಮನಸ್ಸಿನಿಂದ ವಿಕಾರಗಳನ್ನ ಬಿಟ್ಟು ಸಾತ್ವಿಕ ಗುಣಗಳನ್ನ ಅನುಸರಿಸುತ್ತಾ ನಾಮಸ್ಮರಣೆ ಮಾಡ್ತಾ ನಾವು ಸಹ ಈ ನಮ್ಮ ಸಾಧನಾ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಪ್ರತಿ ವರ್ಷವೂ ಒಂದೊಂದು ಗುರಿಯನ್ನು ಇಟ್ಕೊಳ್ಬೇಕು ನಾವು. ಆ ನಾಮಸ್ಮರಣೆಯಲ್ಲಿ ಹೆಚ್ಚು 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 ಮಾಡ್ತಾ, ಏನು ಬೇಡ ಇವತ್ತು ಅರ್ಧ ಗಂಟೆ ಮಾಡಿದವರು ಮುಂದಿನ ವರ್ಷ 1 ಗಂಟೆನಾದ್ರೂ ಮಾಡೋಣ. ಹೀಗೆ ನಮ್ಮಲ್ಲೇ ನಾವು ಸಂಕಲ್ಪಗಳನ್ನು ಮಾಡ್ಕೋಬೇಕು. ಯಾಕೆಂದ್ರೆ ಸಂಕಲ್ಪ ಮಾಡಿದ್ರೆ ಮಾತ್ರ ಮನಸ್ಸು ಬಗ್ಗುತ್ತೆ, ಇಲ್ಲದೇ ಇದ್ರೆ ಮನಸ್ಸು ಬಗ್ಗೋದಿಲ್ಲ. ಮನಸ್ಸು ಬಹಳ ಚಂಚಲ. ಗುರುಗಳು ಹೇಳಿದಾಗೆ ಎಲ್ಲಿವರೆಗೂ ಗುರು ಆ ದಂಡ ಹಿಡ್ಕೊಂಡು ಹೇಳ್ತಾ ಇರ್ತಾನೆ, ಅದು ಕೇಳ್ತಾ ಇರುತ್ತೆ. ಒಂದು ಸಲ ಗುರು ಆ ಕಡೆ ಹೋದ ಅಂದ್ರೆ ಇದು ಮತ್ತಾಗ್ಲೇ ತನ್ನ ಕೆಲಸ ಶುರು ಮಾಡುತ್ತೆ. ಹಾಗೆ ಆಗೋದು ಬೇಡ. ನಾವು ಗುರುಗಳಿಗೆ ಎಲ್ಲರೂ ಒಂದು ಆಶ್ವಾಸನೆಯನ್ನು ಕೊಡೋಣ, ನಾವು ನಮ್ಮ ಸಾಧನೆಯಲ್ಲಿ ಮುಂದುವರಿತಾ ಹೋಗ್ತೀವಿ, ಹಿಂತಿರುಗಿ ನೋಡುವುದಿಲ್ಲ ಅಂತ ಹೇಳಿ. ಗುರು ಹಿಂದೆ ಇದ್ದಾನೆ, ನಮ್ಮ ಗುರಿ ಮುಂದೆ ಇದೆ. ಅದ್ಯಾವ್ದಪ್ಪ? ಮೋಕ್ಷ ಮುಕ್ತಿ ಬೇಕು ಅಂತ ಹೇಳಿದೆ. ಅದನ್ನ ನಾವು ನಾಮಸ್ಮರಣೆಯ ಮೂಲಕ ಮಾತ್ರ ಪಡೀಲಿಕ್ಕೆ ಸಾಧ್ಯ ಇದೆ. ನಿಮ್ಮೆಲ್ಲರಿಗೂ ಗುರು ಲಭ್ಯ ಆಗಿದ್ದಾನೆ, ಅವನು ಹಿಂದಿದ್ದಾನೆ, ಮಾರ್ಗದರ್ಶನ ತೋರಿಸ್ತಾ ಇದ್ದಾನೆ. ಹಾಗಾಗಿ ನೀವು ಎಲ್ಲರೂ ಸೇರಿ ಈ ಸಾಧನಾ ರಂಗದಲ್ಲಿ ನಾಮಸ್ಮರಣೆ ಮಾಡ್ತಾ ಮುಂದುವರಿಯೋಣ ಅಂತ ಹೇಳ್ತಾ ಸದ್ಗುರುಗಳಿಗೆ ಪ್ರಣಾಮಗಳನ್ನು ಮಾಡ್ತಾ ಜೈ ಜೈ ರಘುವೀರ ಸಮರ್ಥ. ಮತ್ತೆ ಯಾರು ಏನಾದ್ರು ಹೇಳೋದಿದ್ರೆ ಹೇಳಿ. ಯಾರಿಗಾದ್ರೂ ಏನಾದ್ರು ಹೇಳ್ಬೇಕಾ? ಎಲ್ಲಾರು ಮೌನಿ ಬಾಬಾ ಆಗ್ಬಿಟ್ಟಿದಾರ? ಅಯ್ಯೋ ಹೇಳ್ರಿ, ನಿಮ್ ಮನಸ್ಸಿನಲ್ಲಿ ಏನಿರುತ್ತೋ ಹೇಳ್ರಿ, ಮುಕ್ತವಾಗಿ ಹೇಳ್ಬೇಕು. ಗುರು ಎದುರುಗಡೆ ಇದ್ದಾಗ ಮುಕ್ತಾಯವಾಗಿ ಹೇಳ್ಬೇಕು. ಆಮೇಲೆ ಪಶ್ಚಾತ್ತಾಪ ಪಡ್ಬಾರ್ದು, ಅಯ್ಯೋ ನನಗೆ ಹೇಳ್ಬೇಕಾಗಿತ್ತು ಮಾತು ಗುರುಗಳ ಮುಂದೆ ಅಂತ. ಮನಸ್ಸಿನಲ್ಲಿ ಬಿಚ್ಚು ಮಾತಾಡ್ದಾಗೆ ನಮ್ಗೆ ಇದಾಗೋದು. ಎಲ್ಲ ಕೇಳಿಸ್ಕೊಂಡ್ಬಿಟ್ಟು ಎಲ್ಲ ಗೊತ್ತಾಗೋಯ್ತು, ಇನ್ನೇ ಹೇಳೋದೇನು ಅವಶ್ಯಕತೆ ಇರೋದಿಲ್ಲ. ಮನಸ್ಸು ಬಿಚ್ಚಿ ಮಾತಾಡಿದಾಗ ಗುರು ಅಲ್ಲಿಂದ ಅವನು ಧಾರಾಕಾರವಾಗಿ ನಮ್ ಕೃಪೆ ಮಾಡ್ತಾ ಇರ್ತಾನ. ನಮ್ಮ ಮನಸ್ಸು ಬಿಚ್ಚಿ ಮಾತಾಡಿದ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ. ನೀವು ಸೂರ್ಯಂತ ಹೇಳಿದ್ರಲ್ಲ, ಉದಾಹರಣೆ ತುಂಬಾ ಚೆನ್ನಾಗಿದೆ. ಸೂರ್ಯನ್ ಬೆಳಕು ನೋಡ್ಬಿಟ್ಟು ನಾವು ರಾಮಸ್ವಾಮಿನಾಗ ಹೋಗ್ಬೇಕು ಅಂತ ಹೇಳಿದ್ರಲ್ವಾ? ಹೌದೌದು. ಆ ಕಾಲದಲ್ಲಿ. ಈ ಕಾಲದಲ್ಲಿ ಗಡಿಯಾರ ನೋಡ್ಬಿಟ್ಟಿದ್ರೆ ಮನಸ್ಸೇ ಹೇಳ್ತೈತೆ ಅದು, ನಡಿ ಟೈಮ್ ಆಯ್ತು ನಿನ್ಗೆ, ನಾಮಸ್ಮರಣೆಗೆ ಹೋಗು, ಟೈಮ್ ಆಯ್ತು ಅಂತ. ಖರೆ ಅದ. ಹಂಗ ಕಟ್ಟಿ ಹಿಡದೆ ಮಾಡ್ಬೇಕಾಗ್ತದೆ. ಅದಕ್ಕೆ ಕಟ್ಟೆಟ್ ಮಾಡಿದಾಗ ನಮ್ಮನ್ನ ಅದೇ ಕರ್ಕೊಂಡು ಹೋಗತೈತೆ ಪ್ರಭುಜಿ. ಹೌದೌದು. ಕಟ್ಟಿ ಹಿಡ್ದು ಮಾಡಿದೀವಿ ಅಂದ್ರೆ ಆ ನಾಮನೇ ನಮ್ಮನ್ನು ಮುಂದೆ ಒಯ್ತದೆ. ಬಾ ಅಂತ ಕರಿತಾ ಇರ್ತೈತೆ ಅದನ್ನೇನೆ. ಹೌದೌದು. ಅದನ್ನ ನೀವೆಲ್ಲರೂ ಪರಿಪಾಲನೆ ಮಾಡ್ಕೊತಾನೆ ಇದ್ದೀರಿ, ಸಾಕಷ್ಟು ಅನುಭಾವಿಗಳಿದ್ದೀರಿ, ಸಾಕಷ್ಟು ಏನಪ್ಪಾ ಅಂದ್ರೆ ಸಾಧನದೊಳಗೂ ನೀವು ಮುಂದುವರೆದವರಿದ್ದೀರಿ. ಏನಿಲ್ಲ, ಮತ್ತಷ್ಟೇನು ಸಮರ್ಥರು ಹೇಳಲಿಕ್ಕತ್ತಾರ. ಮಾಡುದ್ರಾಗೆ ಇನ್ನ ಕೆಲವೊಂದು ಸೂಕ್ಷ್ಮತೆಗಳು ಇರ್ತಾವ. ನಾವು ಅದನ್ನ ಅಳಿಬೇಕು. ಹಂಗ ನಾಮಸ್ಮರಣೆಯಿಂದ ಏನ ಪರಿವರ್ತನೆ ಆಗ್ಯದನು ಅಂತದ್ ಮ್ಯಾಲಿನ ಪರಿವರ್ತನೆ ಅಳಿಬಾರ್ದು, ಆಂತರಿಕವಾಗಿ ನಾವು ಏನ್ ಪರಿವರ್ತನೆ ಆಗ್ಯವು ಅನ್ನುವಂಥದ್ದು ನಮ್ಮನ್ನ ನಾವೇ ಅಳಿಬೇಕು ಹೊರತಾಗಿ ಮತ್ತೊಬ್ಬರನ್ನ ಅಳಿಯುವುದು ಅಂತೂ ಪರಮಾರ್ಥದೊಳಗೆ ಇಲ್ಲೇ ಇಲ್ಲ. ಅವ್ರು ಮೊದಲು ಹಿಂಗಿದ್ರು, ಈಗ ಹಿಂಗಾಗ್ಯಾರ, ಅವ್ರಾಗ್ವಲ್ಯಾಕ ನೀ ಏನಾಗಿಪ್ಪ ಅಂತಂತಾರು ಸಮರ್ಥ. ಏನ್ರಿ? ಹೌದು. ಅಕ್ಕ ಮಹಾದೇವಿ ಕದಳಿ ವನಕ್ಕೆ ಹೋದ್ಲು ಅಂತ. ಹೌದು, ಅಕ್ಕಿ ಹೋದ್ಲು, ನೀ ಏನ್ ಮಾಡಿದಿ ಅಂತಂತಿದ್ರು ನಮ್ಮ ಮಹಾರಾಜರು. ನೀ ಎಲ್ಲಿಗೆ ಓದಿಪ್ಪ ನೀನು? ಅವ್ರು ಹಂಗ್ ಮಾಡಿದ್ರು. ಅವರವರ ಸದಾಚರಣೆ ಅವರವರಿಗೆ, ಅವರವರ ದುರಾಚರಣೆ ಅವರವರಿಗೆ, ಅವರವರ ಸದಾಚರಣೆ ನಮಗೇನು ಮೋಕ್ಷವು ಕೊಟ್ಟಿತ್ತು. ಅದಕ್ಕೆ ಈ ಪರಮಾರ್ಥದೊಳಗೆ ಒಂದು ವಿಶೇಷ
ಮನಸ್ಸಿಗೆ ನೋವು ಮಾಡುವಂತ ಸಂಗತಿ ಅಂದ್ರ ಪರಮಾರ್ಥವಾಗಿ ನಾವು ಒಂದ್ ಸ್ವಲ್ಪ ಮುಂದೆ ಹೋದಿವಿ ಅಂದ್ರ ಮತ್ತೊಬ್ಬರನ್ನ ಅವ್ರ ಒಳಗಿನ ಅವಗುಣಗಳನ್ನೇ ಅಳಿಯುವಂತ ಒಂದು ಚಟ ನಮ್ಮಂತಲ್ಲಿ ಅದ. ಸಾಧಾರಣ ನೋಡ್ರಿ, ನಾವು ಶ್ರೇಷ್ಠ ಅನ್ನುವಂಥದ್ದು ಅಹಂಕಾರ ಹುಟ್ಟಿದ್ದಕ್ಕೆ ಅವ್ರನ್ನ ಅಳಿತಿರ್ತೇವೆ. ನಾವು ಶ್ರೇಷ್ಠೇ ಇರುದಿಲ್ಲ. ಶ್ರೇಷ್ಠ ಸದ್ಗುರುಗಳು ಒಬ್ರೇ, ಉಳಿಕಿದವ್ರು ನಾವ್ ಯಾರೂ ಶ್ರೇಷ್ಠರಲ್ಲ. ಏನ್ರಿ, ಕೇವಲ ಸದ್ಗುರು ಮಾತ್ರ ಒಬ್ಬ ಏನಪ್ಪಾ ಅಂದ್ರೆ ಪರಿಪೂರ್ಣ. ನಾವೆಲ್ಲರೂ ಅಪೂರ್ಣರಿದ್ದೇವು. ಅಪೂರ್ಣರು ಇನ್ನ ಹೊರಗಿನವ್ರನ್ನ ಅಳಿದು ಅವ್ ಹಂಗ್ಯಾಕ್ ಮಾಡ್ತಾನ, ಅವಾಗ ಅದು ಹೋಗಿಲ್ಲ, ಇನ್ನ ಗುಣನೇ ಬದಲಾಗಿಲ್ಲ, ನಿನ್ನೂ ಗುಣ ಏನ್ ಬದಲಾಗ್ಯಾವ ನೋಡಪ್ಪ ಅಂತಂತ. ಇನ್ನೂ ಏನಾಗ್ಯಾವ. ಹಂಗ ನಮ್ಮ ಆಂತರಿಕ ಪ್ರಗತಿ ಏನಾಗ್ಯದನು ಅಂತಂದ್ ನಾವೇ ನೋಡ್ಬೇಕು. ನಾವೇ ನೋಡ್ಕೊಂಡು ಅದನ್ನ ತೀವ್ರ ಗತಿಯೊಳಗ ಮಹಾರಾಜರ ಮೇಲೆ ಅನನ್ಯ ಒಂದ ಏನಪ್ಪಾ ಅಂದ್ರೆ ಭಕ್ತಿ ಇಟ್ಟು ಅವರಿಗೆ ಅನುತಾಪಗೊಂಡು, ಮನಸ್ಸು ಅನುತಾಪಗೊಂಡು, ಗುರುನಾಥ ಇಷ್ಟು ದಿವಸ ಆತು ಉಪದೇಶ ತಗೊಂಡು ಏನು ಬದಲಾವಣೆ ಆಗಿಲ್ಲ, ಗುರುನಾಥ ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ಅಂತೇಳಿ ಕಣ್ಣಾ ನೀರ್ ತಂದು ಗುರುನಾಥನ ಬೇಡ್ಕೊಂಡ ಗುರುನಾಥಗೆ ಹೇಳ್ಬೇಕು ಕೊಡುವತ್ನ್ಯಾಗ, ಗುರುನಾಥ ನೀ ಕೊಟ್ಟಂತ ನಾಮಸ್ಮರಣೆ ಮಾಡ್ಲಿಕ್ಕತ್ತನಿ, ಅದನ್ನ ನೀನೇ ಮಾಡಿಸ್ಬೇಕು. ಆ ನಾಮದೊಳಗೆ ಪ್ರೇಮನು ನೀನೇ ಕೊಡ್ಬೇಕು. ಆಮೇಲೆ ನಿನ್ನ ಸ್ವರೂಪವನ್ನ ನೀನ್ ನನಗೆ ತೋರಿಸಿ ಆ ಬ್ರಹ್ಮಾನಂದ ಸುಖ ನನಗೆ ಕೊಡು ಅಂತ ಹೇಳಿ ಆ ಅನನ್ಯವಾಗಿ ಬೇಡ್ಕೊಂಡ ಶಿಷ್ಯ ಕೂಡ್ಲಿಕ್ಕತ್ತ, ತನ್ನ ಪ್ರಗತಿ ತಾ ನೋಡ್ಲಿಕ್ಕತ್ತ. ಅಂದ್ರ ನೋಡ್ಕೊಂಡು ಮುಂದುವರದ ಅಂದ್ರ ಮಾತ್ರ ಬದಲಾವಣೆ ಆಗ್ತದ. ಬರೇ ಹೊರಗಿನ 4 ಮಂದಿ ಹೊಗಳಿದ್ರು, 4 ಮಂದಿ ನಮ್ಮನ್ನ ಇದು ಮಾಡಿದ್ರು, ಕರೆದ್ರು, ಇದು ಮಾಡಿದ್ರು, ಇದರಿಂದ ಏನೇನು ಆಗೋದಿಲ್ಲ. ಇದು ಸುಮ್ಮ ಜಗತ್ತಿನೊಳಗೆ ಜನರ ಆಧ್ಯಾತ್ಮಕ್ಕೆ ಹಚ್ಚು ಸಂಬಂಧಿ ಇವೆಲ್ಲ ಹೊರತಾಗಿ ನಿನ್ನ ಮನಸ್ಸು ಒಂದ್ ಲೆಕ್ಕಕ್ಕೆ ಬರೋ ಸಂಬಂಧ ಸತ್ಸಂಗಾದಿಗಳು ಅವ. ಆದ್ರ ನಾಮದೊಳಗೆ ನಿನಗೆ ಪ್ರೇಮ್ ಬರ್ಬೇಕಾಗಿತ್ತಂದ್ರ ಇವನ್ನೆಲ್ಲಾ ಮಾಡಿ ನಾಮದೊಳಗೆ ಅನನ್ಯ ರೀತಿಯಿಂದ ನೀನು ನಾಮಸ್ಮರಣೆ ಮಾಡಿದ್ರ ಆ ಆಂತರಿಕ ಪ್ರಗತಿ ಆಗ್ತಂತ ಸದ್ಗುರುಗಳು ಹೇಳ್ತಾರ. ಹಂಗ ನಾವು ನೀವೆಲ್ಲ ನಮ್ಮನ್ನ ನಾವು ಪಹಾವೇ ಆಪಣಾಸಿ ಆಪಣ ಯಾನಾವ ಜ್ಞಾನ, ನಮ್ಮನ್ನು ನಾವು ತಿಳ್ಕೊಳ್ಳುವಂತ ಒಂದು 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 ವಿವೇಕ ಜಾಗೃತ ಆದ್ರೆ, ಪ್ರಜ್ಞಾ ಜಾಗೃತ ಆದ್ರೆ ಮಾತ್ರ ಅದಕ್ಕೆ ಜ್ಞಾನ ಅಂತಾರ ಅಂತ. ಹಾಗೆ ನಾವು ನೀವುಗಳೆಲ್ಲ ಮುಂದುವರಿಯೋಣ. ನೀವೆಲ್ಲರೂ ಮುಂದುವರೆದವ್ರಿದ್ದೀರಿ, ಮಾಡವ್ರೇ ಇದ್ದೀರಿ. ಸಾಕಷ್ಟು ನಿಮ್ ಜೀವನ ಸಾರ್ಥಕತೆ ಮಾಡ್ಕೊಳಿಕತ್ತೀರಿ. ನಿಮ್ ಜೊತೆ ನಮಗೂ ಒಂದೇನಪ್ಪಾ ಅಂದ್ರೆ ಈ ಒಂದು ಸಂಘ ಸಿಗ್ಲಿಕ್ಕತ್ತಲ್ಲ, ಇದು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಕೃಪಾ ಅಂತ ತಿಳ್ಕೊತೀನಿ. ನಾವು ನೀವು ಕೂಡ್ಸಿ ಸದ್ಗುರು ಸಂತೋಷಗಳು ಹಂಗ ಈ ಪರಮಾರ್ಥದೊಳಗ ಮುಂದುವರಿಯೋಣ ಅಂತ ಹೇಳ್ಕೊತ ನಾನು ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತೀನಿ. ನನಗೆ ಅಪ್ಪಣೆ ಕೊಡ್ತೀರಿ? ನಮ್ಗೆ ಎಲ್ಲಾರ್ಗು ಹಸಿವಾಗಿತ್ರಿ, ಭಾಳ ಹಸಿವಾಗಿತ್ತು. ಯಾವಾಗ ಬರ್ತಾರ, ಯಾವಾಗ ಹೇಳ್ತಾರ, ಯಾವಾಗ ಊಟ ಮಾಡಿಸ್ತಾರಂತ. ನೀವೆಲ್ಲ ಊಟ ಮಾಡಿಸಿದ್ರಿ. ಊಟ ಮಾಡಿಸಿದಾಗ ಅದೆಲ್ಲ ಹೊಟ್ಟೆ ತುಂಬಿಡ್ತು. ಅದಕ್ಕೆ ಎಲ್ಲಾರು ಗಪ್ಪ ಕುತ್ಕೊಂಡ್ಬಿಟ್ವಿ. ಹೊಟ್ಟೆ ತುಂಬಿದ ಮೇಲೆ ಮಾತಾಡ್ಲಿಕ್ಕೆ ಏನು ಇಲ್ಲ ಇಲ್ಲಲ್ಲ ಅಂತ ಅನಿಸ್ಬಿಟ್ಟು ಹಂಗೆ ಬರ್ತಾವಲ್ಲಿ. ಅಲ್ಲ, ಅದಕ್ಕೆ ಮುಂದಿನ ವಾರದಿಂದ ಒಂದ್ ಕೆಲಸ ಮಾಡೋಣ. ಮೊದ್ಲು ಬಂದ ತಕ್ಷಣ ಈ ವಾರದೆಲ್ಲ ಪ್ರಶ್ನೆ ಕೇಳ್ತಾರೆ, ಎಲ್ಲ ಉತ್ತರ ಹೇಳಿ ಆಮೇಲೆ ಹೊಸ ಶ್ಲೋಕ ಹೇಳೋಣ. ಅವಾಗ ಹೊಟ್ಟೆ ತುಂಬ ಏನ್ ನಿಮಗ್ ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ. ನಿಮ್ಮನ್ನೇ ನೀವು ಪ್ರಶ್ನೆ ಹಾಕುವತ್ನಾಗ ನಾ ಏನ್ ಕೇಳಲಿಕ್ಕದ, ಅಷ್ಟೆಲ್ಲ ತಯಾರಿ ಅದ. ಯಾಕಂದ್ರೆ ಮುಂಜಾನೆ ಹಿಡಿದ ಸಂತನಕ ನೀವು ಸತ್ಸಂಗದಾಗ ನಿತ್ಯ ಕಾಲ ಕಳಿಕತ್ತೀರಿ ಅಂದ್ರೆ ನಿಮ್ಮಂತ ಭಾಗ್ಯವಂತರು ಯಾರಿದ್ದಾರ? ಇಷ್ಟೆಲ್ಲ ನಡೆಸ್ಕೊಂಡು ಹೊಂಟಾರ ಅವರೆಲ್ಲ. ಖರೆ ನೀವು ಬಹಳ ಪುಣ್ಯವಂತರು. ವಾರಕ್ಕೊಂದು ಸತ್ಸಂಗ ಮಾಡೋದೇ ಕಠಿಣ ಅದ ಈಗ. ಅಂತದ್ದು ನಿತ್ಯದೊಳಗೂ ನಿಮಗೆ ಇವೆಲ್ಲ ಮಾಡ್ಲಿಕ್ಕತ್ತೀರಿ. ಧ್ಯಾನ, ಉಪನ್ಯಾಸ, ಏನ್ ಇವೆಲ್ಲ ಚಿಂತನ, ಇವನ್ನೆಲ್ಲ ನೀವು ಮಾಡ್ಲಿಕ್ಕತ್ತಿರಲ್ಲ. ಬಹಳ ಧನ್ಯ ಧನ್ಯ, ನೀವೆಲ್ಲರೂ ಧನ್ಯ. ಎಲ್ಲರೂ ಕೂಡ್ಸಿ ಮಾಡೋನು, ಸದ್ಗುರುಗಳ ಸಂತೋಷಗಳಂಗ ನಾವು ಬದುಕೋನು, ಇದೇ ಕಡಿ ಜನ್ಮ ಮಾಡ್ಕೋನು ಅಂತ ಹೇಳ್ಕೊತ ನಾನು ಅಪ್ಪಣೆ ಕೊಡ್ರೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸಾಷ್ಟಾಂಗ ನಮಸ್ಕಾರ ಹಾಕಿ ನನಗೆ ಅಪ್ಪಣೆ ಕೊಡ್ತೀರಾ? ಶ್ರೀ ಗುರುದೇವ ಜಯ ಜಯ ರಘುವೀರ ಸಮರ್ಥ ಸದ್ಗುರು ಗುರುದೇವದ ಜಯ ಚಿದಂಬರ. ಶಿವಣ್ಣ ಮೋಕ್ಷ ಪ್ರಾಪ್ತಿಯ ಗುಟ್ಟು ಹೇಳ್ಬೇಡಿ ಫಸ್ಟ್ ನೀವು, ಆಮೇಲೆ ಇವ್ರು ಹೇಳ್ತಾರೆ ಯಾರು.